Okay, so come to the next video, that is questions for 10 marks. Already ನಾವು 5 marks ಡಿಸ್ಕಸ್ ಮಾಡಿವಿ ರೀ. ಈಗೇನ್ರಿ ಈಗ 10 marks ಡಿಸ್ಕಸ್ ಮಾಡೋಣ್ರಿ. 5 marks ಈಸಿ ಐತಲ್ಲ. ಓಕೆ, ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಆ್ಯಂಡ್ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಆಲ್ರೆಡಿ ಮುಗಿತ್ರಿ ಇದು. ಈಗ ನಾವು 10 marks. ಓಕೆ, ಈಸಿಯೆಸ್ಟ್ ಪ್ರಾಬ್ಲಮ್ ನಿಮಗೆ ಫಸ್ಟಿಗೆ ಹೇಳಿಬಿಟ್ಟು ನಾನು. ಇದು ಚಾಪ್ಟರ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್, ಈಸಿಯೆಸ್ಟ್ ಚಾಪ್ಟರ್ ಇನ್ ಕಾಸ್ಟ್ ಅಕೌಂಟಿಂಗ್. 5 marksನು ಈಸಿ ಐತ್ರಿ, ದೆನ್ 10 marksನು ಈಸಿ ಐತ್ರಿ. ಏನು ಕೆಲಸ ನಿಮ್ದು ಏನಿಲ್ಲ, ಬರೇ ಕಾಪಿ ಪೇಸ್ಟ್ ಮಾಡ್ಬೇಕು. ಏನ್ರಿ, ಬರೇ ಕಾಪಿ ಪೇಸ್ಟ್ ಮಾಡ್ಬೇಕು. ಬರ್ರಿ ನೋಡೋಣ್ರಿ ಏನೈತ್ರಿ. ಕ್ವಶನ್ ನಂಬರ್ 3, ಫ್ರಾಮ್ ದ ಫಾಲೋವಿಂಗ್ figures prepare reconciliation statement. Reconciliation statement particulars rupees. ಬರ್ರಿ ಫಸ್ಟ್ ಐಟಮ್ ನೋಡ್ರಿ. ಐಟಮ್ಸ್ ನೀವು ಐಡೆಂಟಿಫೈ ಮಾಡ್ರಿ, ಅದು ನಿಮ್ದು ಕೆಲಸ. ಮತ್ತೆ ನಿಮ್ದು ಏನು ಕೆಲಸ ಇಲ್ಲ, ಆ್ಯಡ್ ಲೆಸ್ ಅಷ್ಟು ಮಾಡ್ಬೇಕು. ಐಟಮ್ಸ್ ಫಸ್ಟ್ ಏನು ಮಾಡ್ಬೇಕ್ರಿ, ಐಟಮ್ಸ್ ಐಡೆಂಟಿಫೈ ಮಾಡ್ಬೇಕು, ಆಮೇಲೆ ಆ್ಯಡ್ ಲೆಸ್, ಆಮೇಲೆ ಆನ್ಸರ್ ನಿಮಗೆ ಕೊಡ್ತಾರೆ. ಓಕೆ, ಬರ್ರಿ ಇಲ್ಲೇ ನೋಡ್ರಿ. ಫಸ್ಟ್ ಐಟಮ್ ಏನೈತ್ರಿ? ಫಸ್ಟ್ ಐಟಮ್ ನೆಟ್ ಲಾಸ್. ವೆರಿ ಇಂಪಾರ್ಟೆಂಟ್. ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ತಗೋಬೇಕು. ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ತಗೋಬೇಕು. ಓಕೆ, ನೆಟ್ ಲಾಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂದರೆ ಡೈರೆಕ್ಟ್ ತಗೋಬೇಕು, ಪಾಸಿಟಿವ್. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಈಗ ನೆಟ್ ಲಾಸ್, ಲಾಸ್ ಅಂದ್ರೆ ಏನ್ರಿ? ನೆಗೆಟಿವ್. ಕಾಸ್ಟ್ ಅಕೌಂಟ್ ಐತ್ರಿ, ಪ್ರಾಫಿಟ್ ಅಂದರೆ ಪಾಸಿಟಿವ್, ಲಾಸ್ ಅಂದರೆ ನೆಗೆಟಿವ್. ಯಾವ ಕೇಸ್ ರೀ? ಕಾಸ್ಟ್ ಅಕೌಂಟಿಂಗ್. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ನೆಟ್ ಪ್ರಾಫಿಟ್ ಫೈನಾನ್ಷಿಯಲ್ ಅಕೌಂಟ್. ಪ್ರಾಫಿಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಪ್ರಾಫಿಟ್ ಬಂತ್ರಿ, ನೆಗೆಟಿವ್ ತಗೋಬೇಕು ನೀವು, ನೆಗೆಟಿವ್ ತಗೋಬೇಕು. ನೆಟ್ ಲಾಸ್, ನೆಟ್ ಲಾಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಲಾಸ್ ಬಂತ್ರಿ, ಪಾಸಿಟಿವ್ ತಗೋಬೇಕು ನೀವು. ಓಕೆ, ಈಗ ನಾ ಹೇಳ್ತೀನಿ ರೀ. ಫಸ್ಟ್ ನಾರ್ಮಲ್ ಹೋಗೋಣ್ರಿ, ಟೆನ್ಷನ್ ತಗೋಬೇಡಿ, ನಾರ್ಮಲ್ ಹೋಗೋಣ್ರಿ. ಬರ್ರಿ ಫಸ್ಟ್ ಏನೈತ್ರಿ ಇಲ್ಲಿ? ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಸೇಮ್ ಟು ಸೇಮ್ ಬರೀರಿಪ್ಪ. ಇಲ್ಲಿ ನೀವು ಮಾಡ್ತಿದ್ದೀರಿ, ನೀವು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ನೀವು ಬರ್ತಿದ್ದೀರಿ. ಈಗ ನೆಟ್ ಲಾಸ್ ಕೊಟ್ಟಾರಿ, ನೆಟ್ ಲಾಸ್ ಬರೀರಿಲ್ಲ, ಬರೀಲಿಲ್ಲ. ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಲ್ಲ, ಅದು ಆಸ್ ಪರ್ ಕಾಸ್ಟ್ ಅಕೌಂಟ್. ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಎಷ್ಟು ಐತ್ರಿ ಇದು ಅಮೌಂಟ್? 7,000 ಅಲ್ಲ, 7,000 ಹೌದಲ್ಲ? ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ 7,000. ಕಾಸ್ಟ್ ಅಕೌಂಟ್ ಐತ್ರಿ. ಕಾಸ್ಟ್ ಅಕೌಂಟ್ ಅಂದರೆ ಪಾಸಿಟಿವ್, ಅಂದರೆ ಪ್ರಾಫಿಟ್ ಬಂದರೆ ಪಾಸಿಟಿವ್, ಲಾಸ್ ಬಂದರೆ ನೆಗೆಟಿವ್. ಯಾವ ರೀ? ಕಾಸ್ಟ್ ಅಕೌಂಟ್. ಬರ್ರಿ ಈಗ ಏನೈತ್ರಿ? ನೆಟ್ ಲಾಸ್ ಐತ್ರಿ, ಲಾಸ್. ಕಾಸ್ಟ್ ಅಕೌಂಟಿಂಗ್ ಒಳಗೆ ಲಾಸ್ ಐತ್ರಿ. ಲಾಸ್ ಅಂದರೆ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್ ರೀ. ಲಾಸ್ ಅಂದರೆ ನೆಗೆಟಿವ್ ಅಲ್ಲ, ಅದಕ್ಕೆ ಮೈನಸ್ ಹಚ್ಚಿರಿ, ಇಲ್ಲ ಮೈನಸ್ ಹಚ್ಚಿರಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಕೇಸ್ ಬೇರೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಪ್ರಾಫಿಟ್ ಬಂದರೆ ನೆಗೆಟಿವ್ ಹಚ್ಚಬೇಕು. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಪ್ರಾಫಿಟ್ ಬಂದರೆ ನೆಗೆಟಿವ್ ಹಚ್ಚಬೇಕು. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಲಾಸ್ ಬಂದರೆ ಪಾಸಿಟಿವ್ ಹಚ್ಬೇಕು. ಯಾವ ಕೇಸ್ ರೀ? ಫೈನಾನ್ಷಿಯಲ್ ಅಕೌಂಟಿಂಗ್. ಬಟ್ ಕಾಸ್ಟ್ ಅಕೌಂಟಿಂಗ್ ಕೇಸ್ ಒಳಗೆ ಪ್ರಾಫಿಟ್ ಅಂದರೆ ಪಾಸಿಟಿವ್, ಲಾಸ್ ಅಂದರೆ ನೆಗೆಟಿವ್. ತಿಳಿತ್ರಿ? ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಲಾಸ್ ಐತಿ ರೀ, ಅದಕ್ಕೆ ನೆಗೆಟಿವ್ ಆತಲ್ಲ, ಮುಗೀತು. ಇದು ತಗೋಬೇಡ್ರಿ, ಇದು ಪೆಂಡಿಂಗ್ ಐಟ್ರಿ, ಇದು ಪೆಂಡಿಂಗ್ ಐಟ್ರಿ. ಇದು ಬಿ, ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಪೆಂಡಿಂಗ್ ಐಟ್ರಿ. ಈಗ ತಗೋಬೇಡ್ರಿ, ನಿಮ್ಗೆ ಹೇಳ್ತೀನಿ ನಾನು ಶಾರ್ಟ್ಕಟ್ ಆಮೇಲೆ. ಓಕೆ, ಇದು ನಿಮ್ದು ಆನ್ಸರ್. ಈಗ ಹೇಳ್ತೀನಿ ನಿಮಗೆ ನಾನು, ಇದು ನಿಮ್ದು ಆನ್ಸರ್, ಇದು ನಿಮ್ದು ಆನ್ಸರ್. ಈಗ ತಿಳಿತೀರಿ? ಶಾರ್ಟ್ಕಟ್ ಇದ್ದು ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು ಹೆಂಗಂತ. ನೆಟ್ ನೋಡ್ರಿ ಇಲ್ಲೇ, ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ನು ಕೊಟ್ಟಾರಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಕೊಟ್ಟಾರಿ, ಎರಡು ಕೊಟ್ಟಾರಿ ಇಲ್ಲೇ. ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್, ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಎರಡು ಕೊಟ್ಟಾರಿ. ನಾವೇನು ಕನ್ಸಿಡರ್ ಮಾಡ್ತೀನಿ ರೀ? ನನ್ನ ಮರ್ಜಿ. ಹಾಂ, ನೆಟ್ ಪ್ರಾಫಿಟ್ ಆರ್ ಲಾಸ್, ನೆಟ್ ಲಾಸ್ ಕೊಟ್ಟಾರಿ. ಈಗ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ಟಾರಿ, ಅದಕ್ಕೆ ನಾನು ಅದು ತೊಗೋತೇನೆ ರೀ. -7,000 ಅಂತ ತೊಗೋತೀನಿ ನಾನು. ಅಲ್ಲೇ ಮೈನಸ್ ಕೊಟ್ಟಿಲ್ಲ ಅವರು, ಬಟ್ ಲಾಸ್ ಐತಿ ರೀ, ಅದಕ್ಕೆ -7,000. ಈಗ ನಿಮ್ದು ಆನ್ಸರ್ ಇದು. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಐತೆ, ಇದು ನಿಮ್ದು ಆನ್ಸರ್ 14,000. ನಿಮ್ಗೆ ಹೇಳ್ತೀನಿ ಆಮೇಲೆ. ಓಕೆ, ಬರ್ರಿ ಆಮೇಲೆ ಆ್ಯಡ್ ಲೆಸ್ ಸೇಮ್ ಅಲ್ಲ, ಆ್ಯಡ್ ಲೆಸ್, ಆ್ಯಡ್ ಆಮೇಲೆ ಏನ್ರಿ? ಲೆಸ್ ಅಲ್ಲ, ಆ್ಯಡ್ ಆದಮೇಲೆ ಲೆಸ್ ಅಲ್ಲ. ಓಕೆ, ಲೆಸ್ ಅಂತ ಬರೀರಿಲ್ಲ, ಲೆಸ್. ಓಕೆ, ಬರ್ರಿ ಇದು ಪೆಂಡಿಂಗ್ ಇಡ್ರಿ. ನೆಕ್ಸ್ಟ್ ಇದು ಅಲ್ಲ, ವರ್ಕ್ಸ್ ಓವರ್ ಹೆಡ್. ಓವರ್ ಹೆಡ್ ಐತ್ರಿ ಇಲ್ಲ. ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್
overhead under recovered, very important. Works overhead under recovered in cost account. ಇದು ಕಾಸ್ಟ್ ಅಕೌಂಟ್ ಬರಲಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಬರಲಿ, ಇದು ಬಿಡ್ರಿ, ಇಲ್ಲೇ ಬರ್ರಿ. ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್. ಅಂಡರ್ ರಿಕವರ್ಡ್ ಅಂದ್ರೆ ಏನ್ರಿ? ಅಂಡರ್ ಅಬ್ಸಾರ್ಪ್ಷನ್. ನೆನ್ಪಿಟ್ಕೊರಿ ಇದು. ಅಂಡರ್ ರಿಕವರ್ಡ್ ಅಂದ್ರೆ ಏನ್ರಿ? ಅಂಡರ್ ರಿಕವರ್ಡ್. ಅಂಡರ್ ರಿಕವರ್ಡ್ ಅಂದ್ರೆ ಏನ್ರಿ? ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್. ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್ ನೇ ಅಲ್ಲ ಅದು. ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್. Over absorption of overheads in cost account, under absorption of overheads in a cost account. ಈಗ ಅಂಡರ್ ರಿಕಾರ್ಡ್ ಅಂದ್ರೆ ಏನ್ರಿ? ಅಂಡರ್ ಅಬ್ಸಾರ್ಪ್ಷನ್. ಎಲ್ಲಿ ತಗೋಬೇಕು? ಇಲ್ಲೇ ಬರೀರಿ, ಇಲ್ಲೇ ಅಂಡರ್ ಅಬ್ಸಾರ್ಪ್ಷನ್. ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್. ತಡೀರಿ, ಅಂಡರ್ ಅಬ್ಸಾರ್ಪ್ಷನ್ ಆಫ್ ವರ್ಕ್ಸ್ ಓವರ್ ಹೆಡ್ ಅಲ್ಲ ಅದು. ಅಂಡರ್ ಅಬ್ಸಾರ್ಪ್ಷನ್ ಆಫ್ works overhead. Under absorption of works overhead in cost account ಅಲ್ಲ ಅದು. in cost account. Under absorption of overheads in a cost account. ಎಷ್ಟು ಅಮೌಂಟ್ ಇದು? ಅಂಡರ್ ರಿಕಾರ್ಡ್ ಅಂದ್ರೆ ಏನ್ರಿ? ಅಂಡರ್ ಅಬ್ಸಾರ್ಪ್ಷನ್. ಓವರ್ ರಿಕಾರ್ಡ್ ಅಂದ್ರೆ ಓವರ್ ಅಬ್ಸಾರ್ಪ್ಷನ್. ಅಂಡರ್ ಅಬ್ಸಾರ್ಪ್ಷನ್ ಆಫ್ ವರ್ಕ್ಸ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್. ಎಷ್ಟು ಅಮೌಂಟ್ ಐತ್ರಿ ಇದು? 3000 ಅಲ್ಲ ಅದು. 3000 ಅಂತ ಬರೀರಿಲ್ಲ. ಮುಗಿತ್ರಿ ಇದು ಮುಗಿತ್ರಿ. ನೆಕ್ಸ್ಟ್ ಬರ್ರಿ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಆಯ್ತು ನೋಡ್ರಿ ಇಲ್ಲಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಓವರ್ ರಿಕವರ್ಡ್. ಇಲ್ಲಿ ಐತ್ ನೋಡ್ರಿ, ಓವರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್. ಓವರ್ ರಿಕವರ್ಡ್ ಅಂದ್ರೆ ಏನ್ರಿ? ಓವರ್ ಅಬ್ಸಾರ್ಪ್ಷನ್. ಇಲ್ಲೇ ಅಂಡರ್ ಅಬ್ಸಾರ್ಪ್ಷನ್. ಅಂಡರ್ ರಿಕವರ್ಡ್ ಅಂದ್ರೆ ಅಂಡರ್ ಅಬ್ಸಾರ್ಪ್ಷನ್. ಓವರ್ ರಿಕವರ್ಡ್ ಅಂದ್ರೆ ಓವರ್ ಅಬ್ಸಾರ್ಪ್ಷನ್. ಇಲ್ಲೇ ಬರ್ರಿ, ಹೌದಲ್ಲ ಅದು. ಓವರ್ ಅಬ್ಸಾರ್ಪ್ಷನ್ ಆಫ್ ಯಾವ ಹೆಡ್ ಇದು? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್ ಅಲ್ಲ ಅದು. ಇನ್ ಕಾಸ್ಟ್ ಅಕೌಂಟ್. ಎಷ್ಟು ಅಮೌಂಟ್ ಐತ್ರಿ ಇದು? 6000 ಐತ್ರಿ. 6000 ಬರೀರಿಲ್ಲ. ಓಕೆ, ಮುಗೀತಲ್ಲ ಇದು? ಓಕೆ, ಮುಗೀತು. ನೆಕ್ಸ್ಟ್ ಬರ್ರಿ. ವೆರಿ ಇಂಪಾರ್ಟೆಂಟ್, ಕಾನ್ಸಂಟ್ರೇಟ್ ಮಾಡ್ರಿ ಇಲ್ಲೇ. ಡೆಪ್ರಿಸಿಯೇಷನ್ ಆಕ್ಚುಲಿ ಏನ್ರಿ? ಡೆಪ್ರಿಸಿಯೇಷನ್ ಅಂದ್ರೆ ಏನ್ರಿ? ಎಕ್ಸ್ಪೆನ್ಸ್. ಏನ್ರಿ? ಡೆಪ್ರಿಸಿಯೇಷನ್ ಅಂದ್ರೆ ಏನ್ರಿ? ಆಕ್ಚುಲಿ ಎಕ್ಸ್ಪೆನ್ಸ್. ಈಗ ಇಲ್ಲೇ ಒಂದು ಡೆಪ್ರಿಸಿಯೇಷನ್ ಐತ್ರಿ, ಇಲ್ಲೇ ಒಂದು ಡೆಪ್ರಿಸಿಯೇಷನ್ ಐತ್ರಿ. ಡೆಪ್ರಿಸಿಯೇಷನ್ ಇನ್ ಫೈನಾನ್ಷಿಯಲ್ ಬುಕ್, ಡೆಪ್ರಿಸಿಯೇಷನ್ ಇನ್ ಕಾಸ್ಟ್ ಬುಕ್ ಐತ್ರಿ. ಎರಡು ಐತ್ರಿ. ಸಪೋಸ್ ಈಗ ಎರಡು ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ, ಅಸ್ಯೂಮ್ ಮಾಡ್ರಿ. ಈಗ ಸದ್ಯಕ್ಕೆ ಯಾರು ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ, ಬರೀ ಒಂದೇ ಡೆಪ್ರಿಸಿಯೇಷನ್ ಐತ್ರಿ. ಬರೀ ಒಂದೇ ಡೆಪ್ರಿಸಿಯೇಷನ್ ಒಂದೇ ಐತ್ರಿ. ಆವಾಗ ಏನು ಮಾಡ್ತೀರಿ? ಡೆಪ್ರಿಸಿಯೇಷನ್ ಆಕ್ಚುಲಿ ಏನ್ರಿ? ಎಕ್ಸ್ಪೆನ್ಸ್. ಒಂದೇ ಡೆಪ್ರಿಸಿಯೇಷನ್ ಕೊಟ್ಟಾರಿ ಕ್ವಶನ್ ಒಳಗೆ ಒಂದೇ ಡೆಪ್ರಿಸಿಯೇಷನ್ ಕೊಟ್ಟಾರಿ. ಆವಾಗ ಏನು ಮಾಡ್ತೀರಿ? ಡೆಪ್ರಿಸಿಯೇಷನ್ ಏನ್ರಿ? ಎಕ್ಸ್ಪೆನ್ಸ್. ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್. ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್ ಎಲ್ಲಿ ಬರಿಬೇಕ್ರಿ? ಇಲ್ಲೇ. ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್ ಇಲ್ಲೇ ಬರ್ಬೇಕು. ಈಗ ಡೆಪ್ರಿಸಿಯೇಷನ್ ಏನ್ರಿ? ಎಕ್ಸ್ಪೆನ್ಸ್ ಅಲ್ಲ. ಒಂದೇ ಡೆಪ್ರಿಸಿಯೇಷನ್ ಬಂದ್ರಿ ಏನ್ರಿ? ಎಕ್ಸ್ಪೆನ್ಸ್. ಅಂದ್ರೆ ಎಲ್ಲಿ ತಗೋಬೇಕ್ರಿ? ಇಲ್ಲಿ ತಗೋಬೇಕು. ಡೆಪ್ರಿಸಿಯೇಷನ್ ಆಕ್ಚುಲಿ ಎಕ್ಸ್ಪೆನ್ಸ್. ಒಂದೇ ಡೆಪ್ರಿಸಿಯೇಷನ್ ಬಂತ್ರಿ ಕ್ವಶನ್ ಒಳಗೆ, ಇಲ್ಲೇ ತಗೋಬೇಕು. ಈಗ ಎರಡು ಐತ್ರಿ ನೋಡ್ರಿ. ಡೆಪ್ರಿಸಿಯೇಷನ್ ಇನ್ ಫೈನಾನ್ಷಿಯಲ್ ಬುಕ್ ಎಷ್ಟು ಐತ್ರಿ? 10,000. ಡೆಪ್ರಿಸಿಯೇಷನ್ ಇನ್ ಕಾಸ್ಟ್ ಬುಕ್ 14,000. ವೆರಿ ಇಂಪಾರ್ಟೆಂಟ್. ಕಾಸ್ಟ್ ಒಳಗೆ ಎಷ್ಟೈತ್ರಿ? ತಡೀರಿ, ಇಲ್ಲೇ ಹೇಳ್ಬಿಡ್ತೀನಿ ನಿಮಗೆ. ಫೈನಾನ್ಷಿಯಲ್ ಅದು. ಫೈನಾನ್ಷಿಯಲ್ ಬುಕ್ ಒಳಗೆ ಎಷ್ಟೈತ್ರಿ ಅಮೌಂಟ್ ಅದು? ಫೈನಾನ್ಷಿಯಲ್ ಬುಕ್ ಒಳಗೆ 10,000 ಐತ್ರಿ. ಕಾಸ್ಟ್ ಬುಕ್ ಒಳಗೆ ಎಷ್ಟೈತ್ರಿ? ಇದು 14,000 ಐತ್ರಿ. 14,000. ಈಗ ಬರ್ರಿ, ಜಾಸ್ತಿ ಎಲ್ಲೈತ್ರಿ? ಫೈನಾನ್ಷಿಯಲ್ ಬುಕ್ ಒಳಗೆ 10,000 ಐತ್ರಿ. ಕಾಸ್ಟ್ ಬುಕ್ ಒಳಗೆ ಎಷ್ಟೈತ್ರಿ? 14,000. ಜಾಸ್ತಿ ಎಲ್ಲೈತ್ರಿ? ನೋಡ್ರಿ, ಜಾಸ್ತಿ ಎಲ್ಲರಿ? ಇಲ್ಲ ಅಲ್ಲ. ಜಾಸ್ತಿ ಎಲ್ಲೈತ್ರಿ? ಕಾಸ್ಟ್ ಬುಕ್ ಒಳಗೆ ಐತ್ರಿ. ಜಾಸ್ತಿ ಎಲ್ಲರಿ? ಕಾಸ್ಟ್ ಬುಕ್ ಒಳಗೆ. ಜಾಸ್ತಿ ನೋಡ್ರಿ,
ಫೈನಾನ್ಷಿಯಲ್ ಬುಕ್ ಒಳಗೆ 10,000 ಐತ್ರಿ. ಕಾಸ್ಟ್ ಬುಕ್ ಒಳಗೆ ಡೆಪ್ರಿಸಿಯೇಷನ್ ಎಷ್ಟು ಐತ್ರಿ? 14,000 ಐತ್ರಿ. ಹಾಂ, ಜಾಸ್ತಿ ಎಲ್ಲಿ ಐತ್ರಿ ಅದು ನೋಡ್ಬೇಕು. ಜಾಸ್ತಿ ಎಲ್ಲಿ ಐತ್ರಿ? ಈಗ ಕಾಸ್ಟ್ ಬುಕ್ ಒಳಗೆ ಐತ್ರಿ. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಡೆಪ್ರಿಸಿಯೇಷನ್. ಇಲ್ಲ ತಗೋಬೇಕಾ? ಮ್ಯಾಲೆ ತಗೋಬೇಕು. ನೆನ್ಪಿಡ್ಕೊರಿ ಇದು ಏನ್ರಿ? ಜಾಸ್ತಿ ಕಾಸ್ಟ್ ಡೆಪ್ರಿಸಿಯೇಷನ್, ಇದು ಎಲ್ಲ ಏನ್ರಿ? ಇದು ಡೆಪ್ರಿಸಿಯೇಷನ್ ಫೈನಾನ್ಷಿಯಲ್ ಬುಕ್ ಒಳಗೆ 10,000, ಕಾಸ್ಟ್ ಬುಕ್ ಒಳಗೆ 14,000. ಜಾಸ್ತಿ ಎಲ್ಲೈತಿ ನೋಡ್ಬೇಕು. ಫಸ್ಟ್ ಜಾಸ್ತಿ ಎಲ್ಲೈತ್ರಿ? ಕಾಸ್ಟ್ ಬುಕ್ ಒಳಗೆ ಐತ್ರಿ 14,000. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಅಮೌಂಟ್ ಬಂತ್ರಿ. ಎಲ್ಲ ತಗೋಬೇಕು? ಮ್ಯಾಲೆ ತಗೋಬೇಕು. ತಡಿತ್ರಿ, ಮೇಲೆ ತಗೋಬೇಕು. ಸೇಮ್ ಕೇಸ್ ಇಲ್ಲಿ ನಾ 10,000 ಮಾಡ್ತೇನೆ ರೀ, ಇಲ್ಲಿ ನಾ 10,000 ಮಾಡ್ತೇನೆ ರೀ, ಇಲ್ಲಿ ನಾ 14,000 ಮಾಡ್ತೇನೆ ರೀ. ಅಸ್ಯೂಮ್ ಮಾಡಿರಿ, ಇಲ್ಲಿ 10,000 ಮಾಡ್ತೇನೆ ರೀ. ಸಪೋಸ್ ಇಲ್ಲೇ 10,000 ಕೊಟ್ಟಾರಿ, ಇಲ್ಲಿ 14,000 ಕೊಟ್ಟಾರಿ. ಜಾಸ್ತಿ ಎಲ್ಲೈತ್ರಿ? ಫೈನಾನ್ಷಿಯಲ್ ಬುಕ್ ಒಳಗೆ ಐತ್ರಿ. ಜಾಸ್ತಿ ಎಲ್ಲೈತ್ರಿ? ಫೈನಾನ್ಷಿಯಲ್ ಬುಕ್ ಒಳಗೆ ಜಾಸ್ತಿ ಐತ್ರಿ. ಎಲ್ಲಿ ತಗೋಬೇಕು? ಇಲ್ಲಿ ತಗೋಬೇಕು. ತಡಿತ್ರಿ, ಡೆಪ್ರಿಸಿಯೇಷನ್ ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ, ಇಲ್ಲಿ ತಗೋಬೇಕು. ಡೆಪ್ರಿಸಿಯೇಷನ್ ಫೈನಾನ್ಷಿಯಲ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ, ಇಲ್ಲಿ ತಗೋಬೇಕು. ತಡಿತ್ರಿ, ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ, ಇಲ್ಲಿ ತಗೋಬೇಕು. ಫೈನಾನ್ಷಿಯಲ್ ಬುಕ್ ಒಳಗೆ ಜಾಸ್ತಿ ಬಂದ್ರಿ, ಇಲ್ಲಿ ತಗೋಬೇಕು. ಡೆಪ್ರಿಸಿಯೇಷನ್. ತಡಿತ್ರಿ, ನೆನ್ಪಿಡ್ಕೊರಿ ಇದು. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನನಗೆ ಟೈಮ್ ಇಲ್ಲ. ನಾ ಬರೇ 2 to 3 minutes ಒಳಗೆ ಸಾಲ್ವ್ ಮಾಡಿಬಿಡ್ತೀನಿ ರೀ. ಇದು ಟೋಟಲ್ 15 ಮಾರ್ಕ್ಸ್ ಪ್ರಾಬ್ಲಮ್. ಆ್ಯಕ್ಚುಲಿ ಇದು 2 to 3 minutes ಒಳಗೆ ನಾ ಸಾಲ್ವ್ ಮಾಡ್ತೇನೆ ರೀ. ನನಗೆ ಟೈಮ್ ಬೇಕೀಗ. ಯಾಕಂದ್ರೆ ನಿಮಗೆ ಒನ್ ಅಡ್ಜಸ್ಟ್ಮೆಂಟ್ ಹೇಳಬೇಕು, ನಿಮಗೆ ಕಾನ್ಸೆಪ್ಟ್ ನಿಮಗೆ ಹೇಳಬೇಕು ಅದಕ್ಕೆ. ಓಕೆ, ಬರ್ರಿ. ಏನ್ರಿ ಈಗ? ಡೆಪ್ರಿಸಿಯೇಷನ್ ಫೈನಾನ್ಷಿಯಲ್ ಬುಕ್ ಒಳಗೆ ಎಷ್ಟೈತ್ರಿ? 10,000. ಡೆಪ್ರಿಸಿಯೇಷನ್ ಕಾಸ್ಟ್ ಬುಕ್ ಒಳಗೆ ಎಷ್ಟೈತ್ರಿ? 14,000. ಜಾಸ್ತಿ ಎಲ್ಲೈತ್ರಿ? ಇಲ್ಲೇ ಮತ್ತು ಇಲ್ಲಿ ಜಾಸ್ತಿ ಎಲ್ಲೈತ್ರಿ? 14,000 ಜಾಸ್ತಿ ಐತ್ರಿ. 14,000 ಏನ್ರಿ? ಇದು ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಐತ್ರಿ. 14,000 ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಐತ್ರಿ. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಐತ್ರಿ. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ, ಇಲ್ಲೇ ತಗೋಬೇಕಾ? ಮ್ಯಾಲೆ ತಗೋಬೇಕು. ಇಲ್ಲೇ ಬರೀರಿ, ಇಲ್ಲೇ ಬರೀರಿ. ಏನಂತ ಬರಿಬೇಕ್ರಿ? ಡೆಪ್ರಿಸಿಯೇಷನ್. ಏನು ಬರಿಬೇಕು? ಇಲ್ಲೇ ಜಾಸ್ತಿ ಬಂತಲ್ಲ ಅದು, ಅಂದರೆ ಬರೀಲಿ ಡೆಪ್ರಿಸಿಯೇಷನ್ ಅಂತ ಬರೀಲಿ. ಡೆಪ್ರಿಸಿಯೇಷನ್ ಅಂತ ಬರೀರಿ. ಬ್ರಾಕೆಟ್ ಅಲ್ಲೇ, ಬ್ರಾಕೆಟ್. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ, ಅದಕ್ಕೆ ನಾವು ಇಲ್ಲಿ ತಗೊಂಡಿವಿ ಇದು. ಕಾಸ್ಟ್ ಬುಕ್ ಒಳಗೆ ಎಷ್ಟೈತ್ರಿ? 14,000 ಐತ್ರಿ. ಬರೀಲಿ 14,000 ಅಂತ ಬರೀರಿ. 14,000 ಮೈನಸ್ ಫೈನಾನ್ಸ್ ಬುಕ್ ಒಳಗೆ ಎಷ್ಟೈತಿ? ಇದು ಫೈನಾನ್ಷಿಯಲ್ ಬುಕ್ ಒಳಗೆ ಎಷ್ಟೈತಿ? 10,000. 14,000 ಮೈನಸ್ 10,000 ಮಾಡ್ರಿ. ಎಷ್ಟು ಬಂತ್ರಿ ಡಿಫರೆನ್ಸ್? 4,000. ಈಗಲೇ ಬರೀರಿ. ಸೇಮ್ ಕೇಸ್ ಇಲ್ಲೇ. ಸಪೋಸ್ ಫೈನಾನ್ಷಿಯಲ್ ಬುಕ್ ಒಳಗೆ 14,000 ಬಂತ್ರಿ. ಹಾಂ, ಫೈನಾನ್ಷಿಯಲ್ ಬುಕ್ ಒಳಗೆ ಜಾಸ್ತಿ ಐತ್ರಿ, ಇಲ್ಲಿ ಬರೀಬೇಕು. 14,000 ಮೈನಸ್ 10,000 ಅವಾಗ ಮಾಡ್ಬೇಕು. ತಿಳಿತ್ರಿ? ಹಂಗೆ ಕೇಸ್ ಐತ್ರಿ. ಓಕೆ, ಈಗ ಕಾಸ್ಟ್ ಬುಕ್ ಒಳಗೆ ಡೆಪ್ರಿಸಿಯೇಷನ್ ಜಾಸ್ತಿ ಐತ್ರಿ, ಅದಕ್ಕೆ ಡೆಪ್ರಿಸಿಯೇಷನ್ ಬರೀ 14,000 ಮೈನಸ್ 10,000. ಸೇಮ್ ಕೇಸ್ ಡೆಪ್ರಿಸಿಯೇಷನ್ ಇನ್ ಫೈನಾನ್ಷಿಯಲ್ ಬುಕ್ ಒಳಗೆ ಎಷ್ಟೈತ್ರಿ? 14,000 ಐತ್ರಿ. ಕಾಸ್ಟ್ ಬುಕ್ ಒಳಗೆ 10,000 ಐತ್ರಿ. ಜಾಸ್ತಿ ಐತ್ರಿ 14,000. ಎಲ್ಲೇ? ಫೈನಾನ್ಷಿಯಲ್ ಬುಕ್ ಒಳಗೆ. ಇಲ್ಲಿ ತಗೋಬೇಕು. ಡೆಪ್ರಿಸಿಯೇಷನ್ ಬ್ರಾಕೆಟ್ 14,000 ಮೈನಸ್ 10,000 ಮಾಡ್ಬೇಕು ಅವಾಗ. ಸೇಮ್. ಓಕೆ, ಈಗ ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಐತ್ರಿ 14,000, ಅದಕ್ಕೆ ಇಲ್ಲಿ ತಗೋಬೇಕು. ಓಕೆ, ಮುಗಿತ್ರಿ. ಡೆಪ್ರಿಸಿಯೇಷನ್ ಮುಗಿತ್ರಿ. ಇದು ಮುಗಿತ್ರಿ, ಇದು ಮುಗಿತ್ರಿ. ನೆಕ್ಸ್ಟ್ ಇಲ್ಲೇ ಬರ್ರಿ. ಇಂಟ್ರೆಸ್ಟ್ ರಿಸೀವ್ಡ್. ಹಾಂ, ವೆರಿ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ರಿಸೀವ್ಡ್. ಇಂಟ್ರೆಸ್ಟ್ ರಿಸೀವ್ಡ್ ಅಂದ್ರೆ ಏನ್ರಿ? ಇನ್ಕಮ್. ಇಂಟ್ರೆಸ್ಟ್ ರಿಸೀವ್ಡ್ ಅಂದ್ರೆ ಏನ್ರಿ? ಇನ್ಕಮ್. ಇನ್ಕಮ್ ಅಂದ್ರೆ ಮ್ಯಾಲೆ. ಇಂಟ್ರೆಸ್ಟ್ ಪೇಡ್ ಅಂದ್ರೆ ಎಕ್ಸ್ಪೆನ್ಸ್ ಕೆಳಗಡೆ. ತಿಳಿತ್ರಿ? ಇಂಟ್ರೆಸ್ಟ್ ರಿಸೀವ್ಡ್ ಅಂದ್ರೆ ಏನ್ರಿ? ಇನ್ಕಮ್ಸ್. ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್ ಮ್ಯಾಲೆ. ಇಂಟ್ರೆಸ್ಟ್ ಪೇಡ್ ಅಂದ್ರೆ ಎಕ್ಸ್ಪೆನ್ಸ್. ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್ ಇಲ್ಲೇ. ಈಗ ಏನೈತ್ರಿ? ಇಲ್ಲೇ ಇಂಟ್ರೆಸ್ಟ್ ರಿಸೀವ್ಡ್ ಐತ್ರಿ, ಅಂದ್ರೆ ಇನ್ಕಮ್. ಇನ್ಕಮ್ ಅಂದ್ರೆ ಮ್ಯಾಲೆ ಬರ್ರಿ. ಇಂಟ್ರೆಸ್ಟ್ ರಿಸೀವ್ಡ್. ಇಂಟ್ರೆಸ್ಟ್ ರಿಸೀವ್ಡ್ ಎಷ್ಟೈತ್ರಿ? ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಸೆಕ್ಯೂರಿಟೀಸ್ ಅಲ್ಲ ಅದು. ಆನ್ ಸೆಕ್ಯೂರಿಟೀಸ್. ಸೆಕ್ಯೂರಿಟೀಸ್ ಎಷ್ಟೈತ್ರಿ ಅಮೌಂಟ್? ಅದು 25,000. ಓಕೆ, ಮುಗಿತ್ರಿ ಇದು. ನೆಕ್ಸ್ಟ್ ಬರ್ರಿ. ಅಬ್ಸಾಲ್ಸೆನ್ಸ್ ಲಾಸ್. ಅಬ್ಸಾಲ್ಸೆನ್ಸ್ ಲಾಸ್ ಡೆಬಿಟೆಡ್. ಅಬ್ಸಾಲ್ಸೆನ್ಸ್ ಲಾಸ್ ಭಾಳ ಈಸಿ ಐತ್ರಿ ಇದು. ನಿಮಗೆ ನಿಮ್ದು ಬೇಸಿಕ್ ಫೈನಾನ್ಷಿಯಲ್ ಅಕೌಂಟಿಂಗ್ PUC ಒಳಗೆ ಆಮೇಲೆ BCom ಒಳಗೆ ಪರ್ಫೆಕ್ಟ್ ಐತಂದ್ರೆ ನೀವು ಮಾಡಕ್ಕೆ ಬರ್ತೈತೆ ರೀ. ಈಸಿ.
ಅಬ್ಸಾಲ್ಸೆನ್ಸ್ ಲಾಸ್. ಹಾಂ, ಇದು ಈಗ ಏನಂತ್ರಿ ಬಾಜು ಡೆಬಿಟೆಡ್ ಅಂದ್ರೆ ಏನ್ರಿ, ಅದು ನಿಮ್ಮ ಕಡೆ ಐತ್ರಿ ಇದು. ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್. ಇಲ್ಲಿ ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್. ಎನಿ ಚಾರ್ಜಸ್ ಏನೈತ್ರಿ ಇಲ್ಲಿ ಡೆಬಿಟೆಡ್ ಅಂತ ಐತ್ರಿ, ಡೆಬಿಟೆಡ್. ಇದು ಬಿಡ್ರಿ, ಪ್ರಾಬ್ಲಮ್ ಸಂಬಂಧ ಇಲ್ಲ ನಮಗೆ. ಇಲ್ಲಿ ಏನೈತ್ರಿ ಡೆಬಿಟೆಡ್ ಅಂದ್ರೆ ಏನ್ರಿ ಕೆಳಗಡೆ, ಡೆಬಿಟೆಡ್ ಅವರ ಎಕ್ಸ್ಪೆನ್ಸ್ ಅಂದ್ರೆ ಇಲ್ಲೇ. ಸಪೋಸ್ ಇಲ್ಲಿ ಕೊಡ್ಬಿಟ್ಟಾರೆ, ಇಲ್ಲಿ ಅಬ್ಸಾಲ್ಸೆನ್ಸ್ ಲಾಸ್ ಡೆಬಿಟೆಡ್ ಅಂದ್ರೆ ಇಲ್ಲಿ. ಇನ್ನೊಂದು, ಈಗ ಸಪೋಸ್ ಅಬ್ಸಾಲ್ಸೆನ್ಸ್ ಲಾಸ್ ಬಾಜು ಡೆಬಿಟೆಡ್ ಕೊಟ್ಟಿಲ್ಲ, ಬೈ ಚಾನ್ಸ್ ಕೊಟ್ಟಿಲ್ಲ. ಅಬ್ಸಾಲ್ಸೆನ್ಸ್ ಲಾಸ್ ಅಂದ್ರೆ ಏನ್ರಿ ಎಕ್ಸ್ಪೆನ್ಸ್. ಲಾಸ್ ಅಂದ್ರೆ ಏನ್ರಿ ಎಕ್ಸ್ಪೆನ್ಸ್, ಇಲ್ಲೇ ತಗೋಬೇಕು. ಲಾಸ್ ಅಂದ್ರೆ ಏನ್ರಿ ಎಕ್ಸ್ಪೆನ್ಸ್ ಅಂದ್ರೆ ಇಲ್ಲೇ ತಗೋಬೇಕು. ಡೆಬಿಟ್ ಕೊಟ್ಟಾರಿ ಬಾಜು, ಸೇಮ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸ್ ಇಲ್ಲೇ ತಗೋಬೇಕು. ಸಪೋಸ್ ಇಲ್ಲೇ ಪ್ರಾಫಿಟ್ ಕೊಟ್ಬಿಟ್ಟಾರಿ, ಪ್ರಾಫಿಟ್ ಅಂತ. ಲಾಸ್ ಪ್ಲಸ್ ಅಲ್ಲಿ ಏನು ಕೊಟ್ಬಿಟ್ಟಾರಿ ನಿಮಗೆ ಪ್ರಾಫಿಟ್ ಅಂತ ಕೊಟ್ಟಾರಿ. ಪ್ರಾಫಿಟ್ ಅಂದ್ರೆ ಏನ್ರಿ ಇನ್ಕಮ್ಸ್. ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್. ಹಾಂ, ಸಪೋಸ್ ಇಲ್ಲಿ ಕೊಟ್ಟಾರಿ ಪ್ರಾಫಿಟ್ ಕ್ರೆಡಿಟೆಡ್, ಪ್ರಾಫಿಟ್ ಕೊಡ್ಲಿ ಕ್ರೆಡಿಟ್ ಕೊಡ್ಲಿ, ಇಲ್ಲಿ ತಗೋಬೇಕು. ತಿಳಿತ್ರಿ. ಈಗ ಏನೈತ್ರಿ ಅಬ್ಸಾಲ್ಸೆನ್ಸ್ ಲಾಸ್ ಡೆಬಿಟೆಡ್ ಐತ್ರಿ. ಡೆಬಿಟ್ ಅಂದ್ರೆ ತಗೋಬೇರಿ, ಇಲ್ಲ ತಗೋಬೇಕು. ಸಪೋಸ್ ಡೆಬಿಟೆಡ್ ಕೊಟ್ಟಿಲ್ಲ, ಅಬ್ಸಾಲ್ಸೆನ್ಸ್ ಲಾಸ್ ಕೊಟ್ಟರಿ ಬರೇ. ಲಾಸ್ ಅಂದ್ರೆ ಏನ್ರಿ ಎಕ್ಸ್ಪೆನ್ಸ್ ಅಂದ್ರೆ ಇಲ್ಲಿ ತಗೋಬೇಕು. ತಿಳಿತ್ರಿ. ಹಂಗೆ ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ. ಈಗ ಕ್ಲಿಯರ್ಲಿ ಕೊಟ್ಬಿಟ್ಟಾರೆ ನಿಮಗೆಲ್ಲ. ಅಬ್ಸಾಲ್ಸೆನ್ಸ್ ಲಾಸ್ ಡೆಬಿಟೆಡ್ ಅಂದ್ರೆ ಇಲ್ಲಿ ತಗೋಬೇಕು. ಬರೀರಿ, ಅಬ್ಸಾಲ್ಸೆನ್ಸ್ ಅಲ್ಲ ಅದು, ಅಬ್ಸಾಲ್ಸೆನ್ಸ್ ಲಾಸ್ ಡೆಬಿಟೆಡ್ ಇನ್ ಅ ಫೈನಾನ್ಷಿಯಲ್ ಬುಕ್. ಫೈನಾನ್ಷಿಯಲ್ ಬುಕ್ ಅಂದರೆ ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ ಬುಕ್ ಎಷ್ಟು ಐತೆ ರೀ ಅಮೌಂಟ್? 5000. ಓಕೆ, ಕ್ಲಿಯರ್ ಮಾಡಿದ್ದು ಮುಗಿತಿರಿದು. ಓಕೆ, ನೆಕ್ಸ್ಟ್ ಬರ್ರಿ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಬುಕ್. ಇನ್ಕಮ್ ಟ್ಯಾಕ್ಸ್ ಐತ್ರಿ ಇಲ್ಲ, ಏನೈತ್ರಿ ಇಲ್ಲ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನ್ರಿ ನಾರ್ಮಲಿ ಎಕ್ಸ್ಪೆನ್ಸ್ ಐತ್ರಿ. ಇನ್ಕಮ್ ಟ್ಯಾಕ್ಸ್ ಏನಿರಿ ನಾರ್ಮಲಿ ಏನ್ರಿ ಎಕ್ಸ್ಪೆನ್ಸ್ ಅಂದ್ರೆ ಇಲ್ಲೇ ತಗೋಬೇಕ್ರಿ, ಇಲ್ಲೇ. ಎಕ್ಸ್ಪೆನ್ಸ್ ಅಂದ್ರೆ ಇಲ್ಲಿ ತಗೋಬೇಕ್ರಿ ಕೆಳಗಡೆ, ಇನ್ಕಮ್ಸ್ ಎಲ್ಲ ಇಲ್ಲೇ ಮೇಲೆ. ಈಗ ಏನ್ರಿ ಇನ್ಕಮ್ ಟ್ಯಾಕ್ಸ್ ಏನ್ರಿ ಎಕ್ಸ್ಪೆನ್ಸ್, ಅದು ಇನ್ಕಮ್ಸ್ ಅಂದ್ರೆ ಇಲ್ಲೇ. ಬರೀರಿಲ್ಲೇ. ಈಗ ಮತ್ತೆ ಟ್ವಿಸ್ಟ್ ಕ್ವಶನ್. ಇನ್ಕಮ್ ಟ್ಯಾಕ್ಸ್ ಕೊಟ್ಟಾರಿ, ಬಾಜು ಏನು ಕೊಟ್ಟಿಲ್ಲ, ಪೇಡ್ ರಿಸೀವ್ಡ್ ಅಂತ ಏನು ಕೊಟ್ಟಿಲ್ಲ. ಅಂದ್ರೆ ಏನ್ರಿ ನಾರ್ಮಲಿ ಇನ್ಕಮ್ ಟ್ಯಾಕ್ಸ್ ನೀವು ಏನು ಮಾಡ್ತೀರಿ ಗೌರ್ಮೆಂಟ್ಗೆ ಪೇ ಮಾಡ್ತೀರಿ. ಇನ್ಕಮ್ ಟ್ಯಾಕ್ಸ್ ಬಾಜು ಏನು ಕೊಟ್ಟಿಲ್ಲ, ಅಲ್ಲೇ ಪೇಡ್ ರಿಸೀವ್ಡ್ ಅಂತ ಏನು ಕೊಟ್ಟಿಲ್ಲ. ಬರೇನು ಕೊಟ್ಟಾರಿ ಇನ್ಕಮ್ ಟ್ಯಾಕ್ಸ್ ಅಷ್ಟು ಕೊಟ್ಟಾರಿ. ಅಂದ್ರೆ ಏನ್ರಿ ಇನ್ಕಮ್ ಟ್ಯಾಕ್ಸ್ ನೀವು ಗೌರ್ಮೆಂಟ್ಗೆ ಪೇ ಮಾಡ್ತೀರಿ, ಅಸ್ಯೂಮ್ ಮಾಡ್ಬೇಕ್ರಿ. ಇನ್ಕಮ್ ಟ್ಯಾಕ್ಸ್ ಬಾಜು ಏನು ಕೊಟ್ಟಿಲ್ಲ, ಅಲ್ಲೇ ಪೇಡ್ ರಿಸೀವ್ಡ್ ಅಂತ ಕೊಟ್ಟಿಲ್ಲ. ಅಂದ್ರೆ ಏನ್ರಿ ನಾರ್ಮಲಿ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನ್ರಿ ಪೇಮೆಂಟ್ ಅಂದ್ರೆ ಎಕ್ಸ್ಪೆನ್ಸ್, ಇಲ್ಲೇ ತಗೋಬೇಕು. ಸಪೋಸ್ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಕೊಟ್ಟಾರಿ, ಏನ್ರಿ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನೀವು ಕೊಡ್ತೀರಿ ಗೌರ್ಮೆಂಟ್ಗೆ, ಮತ್ತೆ ರೊಕ್ಕ ನಿಮಗೆ ಗೌರ್ಮೆಂಟ್ ವಾಪಸ್ ಕೊಡ್ತಾರೆ. ಇನ್ಕಮ್ ಟ್ಯಾಕ್ಸ್ ರಿಫಂಡ್, ಇಲ್ಲಾಂದ್ರೆ ರಿಸೀವ್ಡ್. ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಆರ್ ರಿಸೀವ್ಡ್ ಅಂದ್ರೆ ಏನ್ರಿ ಇನ್ಕಮ್ಸ್. ನಾರ್ಮಲಿ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನ್ರಿ ಎಕ್ಸ್ಪೆನ್ಸ್, ಕೆಳಗಡೆ ತಗೋಬೇಕು. ಬೈ ಚಾನ್ಸ್ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಇಲ್ಲಾಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಆರ್ ರಿಸೀವ್ಡ್ ಕೊಟ್ಟಾರಿ, ಆವಾಗ ಇನ್ಕಮ್ಸ್ ಇಲ್ಲೇ ತಗೋಬೇಕು. ಹೇಳ್ತೀರಿ. ನಾರ್ಮಲಿ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಎಲ್ಲಿ ತಗೋಬೇಕ್ರಿ ಎಕ್ಸ್ಪೆನ್ಸ್, ಇಲ್ಲೇ ತಗೋಬೇಕು ನಾರ್ಮಲಿ. ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಓರ್ ರಿಸೀವ್ಡ್ ಅಂತ ಕೊಡ್ತಾರೆ ಬಾಜು, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಓರ್ ರಿಸೀವ್ಡ್ ಅಂದ್ರೆ ಏನ್ರಿ ಇನ್ಕಮ್ಸ್, ಇಲ್ಲಿ ತಗೋಬೇಕು. ನೆನ್ಪಿಡ್ಕೊರಿದು. ಈಗ ಇನ್ಕಮ್ ಟ್ಯಾಕ್ಸ್ ಏನು ಕೊಟ್ಟಿಲ್ಲ ಬಾಜು ಅಂದ್ರೆ ಇಲ್ಲಿ ತಗೋರಿ ಎಕ್ಸ್ಪೆನ್ಸ್. ಅದು ಇನ್ಕಮ್ ಟ್ಯಾಕ್ಸ್ ಎಷ್ಟ್ರಿ ಇನ್ಕಮ್ ಟ್ಯಾಕ್ಸ್ ಅಮೌಂಟ್ 10,000. ಓಕೆ, ಮುಗೀತ್ರಿ. ನೆಕ್ಸ್ಟ್ ಬರ್ರಿ, ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್. ವೆರಿ ಇಂಪಾರ್ಟೆಂಟ್. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್. ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್ ಇಲ್ಲೇ ಸೇಮ್ ಪ್ಲೇಸ್ ಅಲ್ಲೇ ಬ್ಯಾಂಕ್ ಇಂಟ್ರೆಸ್ಟ್ ಡೆಬಿಟೆಡ್ ಕೊಟ್ಟಾರಿ. ಬ್ಯಾಂಕ್ ಇಂಟ್ರೆಸ್ಟ್ ಡೆಬಿಟೆಡ್ ಎಕ್ಸ್ಪೆನ್ಸ್, ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್ ಇಲ್ಲೇ ತಗೋಬೇಕು. ತಿಳಿತ್ರಿ ನಮ್ದು. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್, ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್, ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್, ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್. ಈಗ ಕ್ರೆಡಿಟೆಡ್ ಐತ್ರಿ ಮೇಲೆ ತಗೋಬೇಕು. ಸೇಮ್ ಪ್ಲೇಸ್ ಅಲ್ಲಿ ಡೆಬಿಟೆಡ್ ಕೊಟ್ಬಿಟ್ಟಾರಿ, ಡೆಬಿಟೆಡ್ ಅಂದ್ರೆ ಇಲ್ಲ. ಬ್ಯಾಂಕ್ ಇಂಟ್ರೆಸ್ಟ್ ಪೇಡ್ ಅಂದ್ರೆ ಎಕ್ಸ್ಪೆನ್ಸ್ ಅಂದ್ರೆ ಇಲ್ಲ. ಬ್ಯಾಂಕ್ ಇಂಟ್ರೆಸ್ಟ್ ರಿಸೀವ್ಡ್ ಅಂದ್ರೆ ಇನ್ಕಮ್ ಇಲ್ಲ. ಕ್ರೆಡಿಟೆಡ್ ಐತ್ರಿ, ಕ್ರೆಡಿಟ್ ಅಂದ್ರೆ ಏನ್ರಿ ಇನ್ಕಮ್, ಡೆಬಿಟ್ ಅಂದ್ರೆ ಲಾಸ್ ಇಲ್ಲೇ. ತಿಳಿತ್ರಿ ನಿಮಗೆ. ಇದು ಒಳಗೆ ಹೇಳ್ತೀನಿ ನಿಮಗೆ.
ಈಗ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಐತ್ರಿ ಅಂದ್ರೆ ಏನ್ರಿ ಇನ್ಕಮ್ಸ್ ಇಲ್ಲಿ ತಗೋಬೇಕು. ಬ್ಯಾಂಕ್ ಇಂಟ್ರೆಸ್ಟ್ ಡೆಬಿಟೆಡ್ ಐತ್ರಿ ಇಲ್ಲ. ಇದು ಒಂದು ಎಕ್ಸಾಂಪಲ್. ಸಪೋಸ್ ಬ್ಯಾಂಕ್ ಇಂಟ್ರೆಸ್ಟ್ ರಿಸೀವ್ಡ್ ಐತ್ರಿ. ಬ್ಯಾಂಕ್ ಇಂಟ್ರೆಸ್ಟ್ ರಿಸೀವ್ಡ್ ಅಂದ್ರೆ ಏನ್ರಿ ಇನ್ಕಮ್ ಇಲ್ಲಿ ತಗೋಬೇಕು. ಬ್ಯಾಂಕ್ ಇಂಟ್ರೆಸ್ಟ್ ಪೇಡ್ ಐತ್ರಿ. ಬ್ಯಾಂಕ್ ಇಂಟ್ರೆಸ್ಟ್ ಪೇಡ್ ಏನ್ರಿ ಎಕ್ಸ್ಪೆನ್ಸ್ ಇಲ್ಲಿ ತಗೋಬೇಕು. ಹೇಳ್ತೀರಿ ಓಕೆ. ಈಗ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಅಂದ್ರೆ ಏನ್ರಿ ಇನ್ಕಮ್ಸ್ ಇಲ್ಲಿ ತಗೋರಿ. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಅಲ್ಲ, ಅದು ಕ್ರೆಡಿಟೆಡ್. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಎಷ್ಟೈತ್ರಿ ಇನ್ ಫೈನಾನ್ಷಿಯಲ್ ಬುಕ್ ಅಲ್ಲ, ಅದು ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್. ಎಷ್ಟೈತ್ರಿ ಇದು 10,000. ಮುಗೀತಲ್ಲ ಅದು ಅಡ್ಜಸ್ಟ್ಮೆಂಟ ಜೆ ಮುಗೀತ್ರಿ. ಓಕೆ ನೆಕ್ಸ್ಟ್ ಬರ್ರಿ. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್. ವೆರಿ ಇಂಪಾರ್ಟೆಂಟ್. ಇಲ್ಲೇ ಬರ್ರಿ. ಇದು ಇನ್ ಫೈನಾನ್ಷಿಯಲ್ ಬುಕ್ ಬಿಟ್ರೆ ಇದು ಸಂಬಂಧ ಇಲ್ಲ ನಮಗೆ. ಇಲ್ಲೇ ಬರ್ರಿ. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್. ಕ್ರೆಡಿಟೆಡ್ ಅಂದ್ರೆ ಏನ್ರಿ ಇನ್ಕಮ್ಸ್ ಐತಲ್ರಿ. ಕ್ರೆಡಿಟೆಡ್ ಇನ್ಕಮ್ಸ್ ಇಲ್ಲೇ. ಸೇಮ್ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಡೆಬಿಟೆಡ್ ಬಂತ್ರಿ. ಏನ್ರಿ ಡೆಬಿಟೆಡ್ ಅಂದ್ರೆ ಇಲ್ಲೇ ಎಕ್ಸ್ಪೆನ್ಸಸ್. ಹೇಳ್ತೀರಿ ಈಗ ಏನ್ರೀತ್ರಿ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಅಂದ್ರೆ ಇಲ್ಲೇ ತಗೋಬೇಕು ಇನ್ಕಮ್. ಬರೀರಿಲ್ಲ. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಏನ್ರಿದ್ದು ಕ್ರೆಡಿಟೆಡ್ ಅಲ್ಲ, ಅದು ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ ಅಲ್ಲ, ಇನ್ ಫೈನಾನ್ಷಿಯಲ್ ಬುಕ್. ಎಷ್ಟೈತ್ರಿ ಫೈನಾನ್ಷಿಯಲ್ ಬುಕ್ ಒಳಗದು ಅಮೌಂಟ್ 2,000. ಮುಗಿತ್ರಿ ಇದು ಕೆ ಮುಗಿತ್ರಿ. ನೆಕ್ಸ್ಟ್ ಬರ್ರಿ. ವೆರಿ ಇಂಪಾರ್ಟೆಂಟ್. ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್. ಇನ್ ಫೈನಾನ್ಷಿಯಲ್ ಬುಕ್ ಅದು ಬಿಡ್ರಿ. ಇಲ್ಲೇನಿತ್ರಿ ಇಲ್ಲಿ ಓಪನಿಂಗ್ ಸ್ಟಾಕ್. ಓಕೆ ಏನೈತ್ರಿ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್. ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್. ಓವರ್ ವ್ಯಾಲ್ಯೂಡ್ ಅಂದ್ರೆ ಓವರ್ ವ್ಯಾಲ್ಯೂಯೇಷನ್. ಓವರ್ ವ್ಯಾಲ್ಯೂಡ್ ಅಂದ್ರೆ ಏನ್ರಿ ಓವರ್ ವ್ಯಾಲ್ಯೂಯೇಷನ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಫಾರ್ಮಟ್ ಒಳಗ ನಮ್ದ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಎಲ್ಲೇ ಬರ್ತೈತೆ ರೀ ನಮ್ಮ ಫಾರ್ಮಟ್ ಒಳಗ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಎಲ್ಲೇ ಬರ್ತೈತೆ ರೀ ಮ್ಯಾಲೆ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇಲ್ಲೇ ಬರ್ತೈತೆ ರೀ ನಮ್ದು ಓಪನಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಫಾರ್ಮಟ್ ಒಳಗ ಮ್ಯಾಲೆ ಬರ್ತೈತೆ ರೀ ಮ್ಯಾಲೆ. ಅದಕ್ಕೆ ಮ್ಯಾಲೆ ತಗೋರಿ. ನಮ್ದು ಮರ್ಜಿಂದ ಅಲ್ಲ, ಅದು ಫಾರ್ಮಟ್ ಒಳಗೆ ಐತ್ರಿ. ಇದು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂತ ಐತ್ರಿ. ಅದಕ್ಕೆ ಬರೀರಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಲ್ಲ, ಅದು ಓಪನಿಂಗ್ ಸ್ಟಾಕ್. ಎಷ್ಟೈತ್ರಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಎಷ್ಟ್ರಿದ್ದು 2,000 ಅಲ್ಲ, 2,000. ಓಕೆ ಮುಗಿತ್ರಿ ಇದು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಮುಗೀತು. ನೆಕ್ಸ್ಟ್ ಬರ್ರಿ. ವೆರಿ ಇಂಪಾರ್ಟೆಂಟ್. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಬುಕ್. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಬುಕ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ಓವರ್ ವ್ಯಾಲ್ಯೂಡ್ ಐತ್ರಿ, ಅಂಡರ್ ವ್ಯಾಲ್ಯೂಡ್ ಐತ್ರಿ, ಏನು ಕೊಟ್ಟಿಲ್ಲ ನೋಡ್ರಿ. ಇಲ್ಲಿ ಓವರ್ ವ್ಯಾಲ್ಯೂಡ್ ಆಫ್ ಓಪನಿಂಗ್ ಸ್ಟಾಕ್ ಕೊಟ್ಟಾರ. ಇಲ್ಲೇ ನೋಡ್ರಿ ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಐತ್ ಅಂತ ಐತ್ರಿ. ಇಲ್ಲೇ ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಕೊಟ್ಟಿಲ್ಲ. ಇಲ್ಲಿ ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಇಲ್ಲೇ ಕೊಟ್ಟಿಲ್ಲ. ಬರೀ ಏನು ಕೊಟ್ಟಾರ ಇಲ್ಲೇ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಕಾಸ್ಟ್ ಬುಕ್ ಒಳಗೆ ಇಷ್ಟ ಐತ್ರಿ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಫೈನಾನ್ಷಿಯಲ್ ಬುಕ್ ಒಳಗೆ ಇಷ್ಟ ಐತ್ರಿ. ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಏನು ಕೊಟ್ಟಾರ ಇಲ್ಲೇ ಏನು ಕೊಟ್ಟಿಲ್ಲ. ಬರ್ರಿ ಟ್ರಿಕ್ ಹೆಂಗೈತಿ ನೋಡ್ರಿ. ಕ್ಲೋಸಿಂಗ್ ಸ್ಟಾಕ್ ಇಲ್ಲೇ ಕ್ಲೋಸಿಂಗ್ ಸ್ಟಾಕ್, ಇಲ್ಲೇ ಕಾಸ್ಟ್ ಬುಕ್ ಒಳಗ ಕ್ಲೋಸಿಂಗ್ ಸ್ಟಾಕ್, ಇದು ಫೈನಾನ್ಷಿಯಲ್ ಬುಕ್ ಒಳಗೆ ಕ್ಲೋಸಿಂಗ್ ಸ್ಟಾಕ್. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಬುಕ್ ಎಷ್ಟೈತ್ರಿ 50,000. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಬುಕ್ ಒಳಗೆ ಎಷ್ಟೈತ್ರಿ 47,000. ಎರಡು ಕಂಪೇರ್ ಮಾಡ್ರಿ. ಇದು ಎರಡು ಕಂಪೇರ್ ಮಾಡ್ರಿ. ಜಾಸ್ತಿ ಎಲ್ಲೈತ್ರಿ ಇದು ಎರಡು ಕಂಪೇರ್ ಮಾಡ್ರಿ. ಜಾಸ್ತಿ ಎಲ್ಲೈತಿ ಹೇಳ್ರಿ ನನಗೆ. ಜಾಸ್ತಿ ಎಲ್ಲೈತ್ರಿ? ಜಾಸ್ತಿ ಇಲ್ಲೈತ್ರಿ 50,000. ಎಲ್ಲರಿ ಕಾಸ್ಟ್ ಬುಕ್ ಒಳಗೆ.
ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಐತ್ರಿ ಅಮೌಂಟ್ ನೋಡ್ರಿ ಇಲ್ಲಿ ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಕೊಟ್ಟಿಲ್ಲ, ಅದಕ್ಕೆ ನಾವು ಏನು ಮಾಡ್ತೇನೆ ರೀ ಕಂಪ್ಯಾರಿಸನ್ ಮಾಡ್ತೇನೆ ರೀ. ಕಂಪ್ಯಾರಿಸನ್ ಜಾಸ್ತಿ ಐತ್ರಿ 47,000 50,000 ಜಾಸ್ತಿ ಯಾವ್ದು ರೀ 50,000. 50,000 ಎಲ್ಲಿ ಐತ್ರಿ ಇದು ಕಾಸ್ಟ್ ಬುಕ್ ಒಳಗೆ ಐತ್ರಿ. ಎಲ್ಲಿ 50,000 ಇದು ಕಾಸ್ಟ್ ಬುಕ್ ಒಳಗೆ ಐತ್ರಿ. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಏನ್ರಿ ಓವರ್ ವ್ಯಾಲ್ಯೂಡ್ ಅಂದ್ರೆ ಓವರ್ ವ್ಯಾಲ್ಯೂಯೇಷನ್. ಸೇಮ್ ಇಲ್ಲಿ ಬಂತಲ್ರಿ ಇಲ್ಲೇ ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಓವರ್ ವ್ಯಾಲ್ಯೂಯೇಷನ್. ಇಲ್ಲಿ ಕಾಸ್ಟ್ ಅಲ್ಲೇ ತಗೋಬೇಕ್ರಿ, ಮೇಲೆ ತಗೋಬೇಕು, ಇಲ್ಲಿ ಮೇಲೆ ತಗೋಬೇಕು. ಇದು ಬಿಡ್ರಿ ಡೆಪ್ರಿಸಿಯೇಷನ್ ಅದು ಡೆಪ್ರಿಸಿಯೇಷನ್ ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಮೇಲೆ, ಡೆಪ್ರಿಸಿಯೇಷನ್ ಫೈನಾನ್ಷಿಯಲ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಕೆಳಗಡೆ. ಬಟ್ ಇಲ್ಲಿ ಹಂಗಲ್ಲ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಕಾಸ್ಟ್ ಬುಕ್ ಒಳಗೆ 50,000, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಫೈನಾನ್ಷಿಯಲ್ ಬುಕ್ ಒಳಗೆ 47,000. ನಾವು ಏನು ನೋಡ್ಬೇಕ್ರಿ ಜಾಸ್ತಿ ಎಲ್ಲೈತಿ ನೋಡ್ಬೇಕ್ರಿ. ಜಾಸ್ತಿ ಎಲ್ಲೈತ್ರಿ 50,000 ಎಲ್ಲರಿ ಕಾಸ್ಟ್ ಬುಕ್ ಒಳಗೆ. ಎಲ್ಲೈತ್ರಿ ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಐತ್ರಿ. ಕಾಸ್ಟ್ ಬುಕ್ ಒಳಗೆ ಯಾವ್ದು ಸ್ಟಾಕ್ ಇರಲಿ, ಓಪನಿಂಗ್ ಸ್ಟಾಕ್ ಇರಲಿ ಕ್ಲೋಸಿಂಗ್ ಸ್ಟಾಕ್ ಇರಲಿ, ಓಕೆ ಓಪನಿಂಗ್ ಸ್ಟಾಕ್ ಇರಲಿ ಕ್ಲೋಸಿಂಗ್ ಸ್ಟಾಕ್ ಇರಲಿ, ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ. ಅದು ಅರ್ಥ ಏನ್ರಿ ಓವರ್ ವ್ಯಾಲ್ಯೂಯೇಷನ್. ಅದು ಅರ್ಥ ಏನ್ರಿ ಓವರ್ ವ್ಯಾಲ್ಯೂಯೇಷನ್. ಫೈನಾನ್ಷಿಯಲ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಅಂಡರ್ ವ್ಯಾಲ್ಯೂಯೇಷನ್. ತೊಳಿತ್ರಿ ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಓವರ್ ವ್ಯಾಲ್ಯೂಯೇಷನ್. ಫೈನಾನ್ಷಿಯಲ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಅಂಡರ್ ವ್ಯಾಲ್ಯೂಯೇಷನ್. ತಿಳಿತ್ರಿ ಈಗ ಬರ್ರಿ ಇಲ್ಲಿ ಜಾಸ್ತಿ ಎಲ್ಲೈತ್ರಿ 50,000 ಎಲ್ಲರಿ ಕಾಸ್ಟ್ ಬುಕ್ ಒಳಗೆ. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಏನ್ರಿ ಓವರ್ ವ್ಯಾಲ್ಯೂಯೇಷನ್. ಓವರ್ ವ್ಯಾಲ್ಯೂಯೇಷನ್ ಹೋದಲ್ಲ. ಓವರ್ ವ್ಯಾಲ್ಯೂಯೇಷನ್ ಯಾವ ಸ್ಟಾಕ್ ಇದು ಕ್ಲೋಸಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ಬರ್ತೈತ್ರಿ ನಮ್ಮ ಫಾರ್ಮೆಟ್ ಒಳಗೆ. ಓವರ್ ವ್ಯಾಲ್ಯೂಯೇಷನ್ ನಮ್ಗೆ ಕೊಟ್ಟಿಲ್ಲ. ಇಲ್ಲಿ ಓವರ್ ವ್ಯಾಲ್ಯೂ ಐತ್ರಿ ಅಂಡರ್ ವ್ಯಾಲ್ಯೂ ಐತಿ ಕೊಟ್ಟಿಲ್ಲ ನಮಗೆ. ನಾವು ಏನು ನೋಡ್ತೀನಿ ರೀ ಅಮೌಂಟ್ ನೋಡ್ತೀನಿ ರೀ. ಫಸ್ಟ್ ಅಮೌಂಟ್ ನೋಡಿ ಜಾಸ್ತಿ ಎಲ್ಲೈತ್ರಿ ಅಮೌಂಟ್ ಇಲ್ಲಿ ಐತ್ರಿ. ಜಾಸ್ತಿ ಇಲ್ಲೈತ್ರಿ ಅಮೌಂಟ್ ಎಲ್ಲರಿದು ಕಾಸ್ಟ್ ಬುಕ್ ಒಳಗೆ. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಓವರ್ ವ್ಯಾಲ್ಯೂಯೇಷನ್. ಫೈನಾನ್ಷಿಯಲ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಅಂಡರ್ ವ್ಯಾಲ್ಯೂಯೇಷನ್. ಈಗ ಏನು ಬಂತ್ರಿ ಅಂಡರ್ ವ್ಯಾಲ್ಯೂಯೇಷನ್ ಬಂತ್ರಿ ಓವರ್ ವ್ಯಾಲ್ಯೂಯೇಷನ್ ಬಂತ್ರಿ ಜಾಸ್ತಿ ಐತ್ರಿ 50,000 ಎಲ್ರಿ ಕಾಸ್ಟ್ ಬುಕ್ ಒಳಗೆ. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಐತ್ರಿ ಅಂದ್ರೆ ಏನ್ರಿ ಓವರ್ ವ್ಯಾಲ್ಯೂಯೇಷನ್. ಯಾವ ಸ್ಟಾಕ್ ಇದು ಕ್ಲೋಸಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ನಮ್ಮ ಫಾರ್ಮೆಟ್ ಒಳಗೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಲ್ಲೈತ್ರಿ ಕೆಳಗಡೆ ಐತ್ರಿ. ನಮ್ಮ ಫಾರ್ಮೆಟ್ ಒಳಗೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಕೆಳಗಡೆ ಐತ್ರಿ. ಅದಕ್ಕೆ ಇಲ್ಲಿ ಬರೀರಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಅಮೌಂಟ್ ಹೇಳ್ರಿ ಜಾಸ್ತಿ ಅಮೌಂಟ್ ಅದು. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತ್ರಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ರೀ 50,000 ಅಲ್ಲ ಅದು. 50,000 ಮೈನಸ್ ಕಮ್ಮಿ ಅಮೌಂಟ್ ಎಷ್ಟು ರೀ 47,000 ಮಾಡಿರಿ ಎಷ್ಟು ರೀ 3,000 ಅಲ್ಲ 3,000 ಮುಗಿತ್ರಿ. ಇದು ಎರಡು ಮುಗಿತ್ರಿ. ಓಕೆ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ ಓವರ್ ವ್ಯಾಲ್ಯೂಯೇಷನ್ ಅಂಡರ್ ವ್ಯಾಲ್ಯೂಯೇಷನ್. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಯಾವ್ದು ಸ್ಟಾಕ್ ಇರಲಿ ಓಪನಿಂಗ್ ಇರಲಿ ಕ್ಲೋಸಿಂಗ್ ಇರಲಿ. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಓವರ್ ವ್ಯಾಲ್ಯೂಯೇಷನ್. ಫೈನಾನ್ಷಿಯಲ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಅಂಡರ್ ವ್ಯಾಲ್ಯೂಯೇಷನ್. ಈಗ ಸ್ಟಾಕ್ ನೇಮ್ ಐತ್ರಿ ಕ್ಲೋಸಿಂಗ್ ಸ್ಟಾಕ್ ಐತ್ರಿ. ಕಾಸ್ಟ್ ಬುಕ್ ಒಳಗೆ ಜಾಸ್ತಿ ಬಂತ್ರಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೇಮ್ ಪ್ಲೇಸ್ ಅಲ್ಲೇ ಓಪನಿಂಗ್ ಸ್ಟಾಕ್ ಕೊಟ್ಟಾರಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಹಿಂಗೆ. ಓಕೆ ಇದು ಮುಗಿತ್ರಿ. ನೆಕ್ಸ್ಟ್ ಬರ್ರಿ ಇಲ್ಲಿ ಗುಡ್ ವಿಲ್. ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ನೆನ್ಪಿಡ್ಕೋರಿ. ಯಾವಾಗಲೂ ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಏನ್ರಿ ಎಕ್ಸ್ಪೆನ್ಸ್. ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಏನ್ರಿ ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಅಂದ್ರೆ ಇಲ್ಲಿ ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಇದು ಏನ್ರಿ ಗುಡ್ ವಿಲ್ ರಿಟರ್ನ್ ಆಫ್ ಎಕ್ಸ್ಪೆನ್ಸ್. ಅದು ಎಷ್ಟು ಬಂತ್ರಿ ಗುಡ್ ವಿಲ್ ರಿಟರ್ನ್ ಆಫ್ ಅಮೌಂಟ್ 1,000. ಓಕೆ ಮುಗಿತ್ರಿ ಇದು. ನೆಕ್ಸ್ಟ್ ರೀ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಗುಡ್ ವಿಲ್ ರಿಟರ್ನ್ ಆಫ್ ಏನ್ರಿ ಎಕ್ಸ್ಪೆನ್ಸ್. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂದ್ರೆ ಏನ್ರಿ ಎಕ್ಸ್ಪೆನ್ಸ್. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂದ್ರೆ ಏನ್ರಿ ಎಕ್ಸ್ಪೆನ್ಸ್. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಏನ್ರಿ ಎಕ್ಸ್ಪೆನ್ಸ್. ಎಷ್ಟಿತ್ರಿ ಅಮೌಂಟ್ ಅದು 4,000 ಮುಗಿತ್ರಿ ಇದು. ನೆಕ್ಸ್ಟ್ ರೀ ಪ್ರಾಫಿಟ್. ವೆರಿ ಇಂಪಾರ್ಟೆಂಟ್ ಐತೆ ನೋಡ್ರಿ ಇಲ್ಲಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ ಕ್ರೆಡಿಟೆಡ್. Profit on sale of assets credited in financial book. Very important. Profit ಐತ್ರಿ. ಪ್ರಾಫಿಟ್ ಅಂದ್ರೆ ಏನ್ರಿ ಇನ್ಕಮ್. ಇನ್ಕಮ್ ಅಂದ್ರೆ ಇಲ್ಲೇ. ಇನ್ಕಮ್ ಅಂದ್ರೆ ಇಲ್ಲೇ.
ಆಮೇಲೆ ಬಾಜು ಮತ್ತೆ ಕೊಟ್ಟಾರಿ ಕ್ರೆಡಿಟೆಡ್. ಕ್ರೆಡಿಟ್ ಅಂದರೆ ಏನ್ರಿ ಇನ್ಕಮ್, ಇಲ್ಲೇ ಪ್ರಾಫಿಟ್ ಅಂದರೆ ಇನ್ಕಮ್, ಇಲ್ಲೇ ಕ್ರೆಡಿಟ್ ಅಂದರೆ ಏನ್ರಿ ಇನ್ಕಮ್, ಇಲ್ಲೇ. ಸಪೋಸ್ ಲಾಸ್ ಕೊಟ್ಬಿಟ್ಟಾರೆ ಇಲ್ಲಿ, ಲಾಸ್ ಅಂದರೆ ಏನ್ರಿ ಎಕ್ಸ್ಪೆನ್ಸ್, ಎಕ್ಸ್ಪೆನ್ಸ್ ಅಂದರೆ ಇಲ್ಲ. ಸಪೋಸ್ ಡೆಬಿಟೆಡ್ ಕೊಟ್ಬಿಟ್ಟಾರಿ, ಏನ್ರಿ ಡೆಬಿಟೆಡ್ ಅಂದರೆ ಎಕ್ಸ್ಪೆನ್ಸ್, ಇಲ್ಲ. ತಿಳಿತ್ರಿ? ಪ್ರಾಫಿಟ್ ಅಂದರೆ ಇನ್ಕಮ್, ಇಲ್ಲೇ ಕ್ರೆಡಿಟೆಡ್ ಅಂದರೆ ಇನ್ಕಮ್, ಇಲ್ಲೇ ಲಾಸ್ ಅಂದರೆ ಎಕ್ಸ್ಪೆನ್ಸ್, ಇಲ್ಲೇ ಡೆಬಿಟೆಡ್ ಅಂದರೆ ಎಕ್ಸ್ಪೆನ್ಸ್, ಇಲ್ಲೇ. ತಿಳಿತ್ರಿ? ಓಕೆ, ಈಗ ಪ್ರಾಫಿಟ್ ಕ್ರೆಡಿಟ್ ಅದೀರಿ ಎಷ್ಟು ಅಮೌಂಟ್ ರೀ 2000 ಅಂದರೆ ಇಲ್ಲೇ ಬರೀಬೇಕು. ಪ್ರಾಫಿಟ್ ಅಂದರೆ ಇನ್ಕಮ್ ಇಲ್ಲೇ ಬರೀಬೇಕು. ಬರೀರಿ ಎಷ್ಟಿದು ಪ್ರಾಫಿಟ್ ಅಲ್ಲ ಅದು, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್ credited in financial book. ಫೈನಾನ್ಷಿಯಲ್ ಬುಕ್ ಎಷ್ಟಿತ್ತು ಅಮೌಂಟ್ ಅದು 2000 ಅಲ್ಲ. ಎಲ್ಲ ಐಟಮ್ಸ್ ಮುಗಿತ್ರಿ. ಈಗ ಆ್ಯಕ್ಚುಲಿ 15 ಮಾರ್ಕ್ಸ್ ಕ್ವಶನ್ ಇದು, ನಿಮಗೆ 10 ಮಾರ್ಕ್ಸಿಗೆ ಕೊಡ್ತಾರೆ. ಓಕೆ, ಆಲ್ಮೋಸ್ಟ್ ಆಲ್ ಐಟಮ್ಸ್ ಆರ್ ಓವರ್. ನಾ ಯು ಹ್ಯಾವ್ ಟು ಟೇಕ್ ಟೋಟಲ್ ಮಾಡಿರಿಪ್ಪ. ಈಗ ಟೋಟಲ್ ಮಾಡಿರಿ. ಇದು 6000, 4000, 25,000 ಪ್ಲಸ್ 10,000 ಪ್ಲಸ್ 6,000 ಅಂದರೆ 2,000, 2,000, 2,000, 6,000 ಎಷ್ಟು ಬಂತು ರೀ 51,000. ಎಷ್ಟು ಬಂತು ರೀ 51,000. ನಿಮ್ಗೆ ಆಲ್ರೆಡಿ ಹೇಳಿ ನಾನು ನೆಟ್ ಲಾಸ್ ಅಂತ ಐತಿ ರೀ. ಲಾಸ್ ಕಾಸ್ಟ್ ಬುಕ್ ಒಳಗೆ ಲಾಸ್ ಐತಿ ರೀ, ಕಾಸ್ಟ್ ಅಕೌಂಟಿಂಗ್ ಒಳಗೆ ಲಾಸ್ ಐತಿ ರೀ. ಲಾಸ್ ಅಂದ್ರೆ ಏನು ರೀ ಮೈನಸ್ ಸೈನ್, -7,000. ಈಗ ಏನು ಮಾಡಿರಿ ತಗೋರಿಲ್ಲ -7,000 ಅಂತ ಬರೀರಿಲ್ಲ, -7,000. ಓಕೆ, -7,000. ಆಮೇಲೆ ಏನ್ರಿ ಇಲ್ಲೇ ಆ್ಯಡ್ ಅಂದರೆ ಪ್ಲಸ್ 51,000 ಮಾಡ್ರಿ. ಎಷ್ಟು ಬಂತು ರೀ ಕೆಲ್ಸ ಒಳಗೆ ಅನ್ಸರ 44,000 ಬಂತು ರೀ, ಪಾಸಿಟಿವ್ ಬಂತು ರೀ 44,000 ಪಾಸಿಟಿವ್ ಬಂತು ರೀ ಅನ್ಸರ್, ಪಾಸಿಟಿವ್. ಓಕೆ, ಈಗ ಏನು ಮಾಡ್ತೀರಿ ಪಾಸಿಟಿವ್ ಬಂದಂದ್ರೆ ಓಕೆ ಈಗ ಮಾಡಿರಿ. ಇದು ಎಲ್ಲ ಆ್ಯಡ್ ಮಾಡಿರಿ. ಈಗ 3,000 ಪ್ಲಸ್ 5,000 ಪ್ಲಸ್ 10,000 ಪ್ಲಸ್ 3,000 ಪ್ಲಸ್ 5,000 ಮೀನ್ಸ್ 4,000 ಪ್ಲಸ್ 1,000 26,000 ಬಂತು ರೀ ಇಲ್ಲ. ಎಷ್ಟು ರೀ 26,000. ಈಗ ನೋಡಿರಿ 44,000 ಮೈನಸ್ ಲೆಸ್ -26,000 ಎಷ್ಟು ಬಂತು ರೀ ಅನ್ಸರ 18,000. ಓಕೆ, ಆನ್ಸರ್ ಎಷ್ಟು ಬಂತು ರೀ ನಿಮ್ದು 18,000 ಅಲ್ಲ. ಇದು ನಿಮ್ದು ಆನ್ಸರ್ 18,000. ಇದು ಏನ್ರಿ ಇದು ಪಾಸಿಟಿವ್ ಬಂತಲ್ಲ. ಪಾಸಿಟಿವ್ ಅಂದ್ರೆ ಏನ್ರಿ ನೆಟ್ ಪ್ರಾಫಿಟ್. ಪಾಸಿಟಿವ್ ಇತ್ತು ರೀ, ಅದಕ್ಕೆ ನೆಟ್ ಪ್ರಾಫಿಟ್ ಆಸ್ ಪರ್. ಇಲ್ಲಿ ನೆಟ್ ಲಾಸ್ ಅಂದರೆ ಮೈನಸ್ ಐತಿ ರೀ. ನೆಟ್ ಲಾಸ್ ಅಂದರೆ ಮೈನಸ್ ಸೈನ್. ನೆಟ್ ಲಾಸ್ ಆಸ್ ಪರ್, ಇಲ್ಲೇ ನೆಟ್ ಪ್ರಾಫಿಟ್ ಆಸ್ ಪರ್. ಇಲ್ಲೇ ಕಾಸ್ಟ್ ಅಕೌಂಟ್ ಐತ್ರಿ, ಇಲ್ಲೇ ಫೈನಾನ್ಷಿಯಲ್ ಅಕೌಂಟ್. ತಿಳಿತ್ರಿ? ಇಲ್ಲಿ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಒಳಗೆ ಲಾಸ್ ಐತ್ರಿ. ಕಾಸ್ಟ್ ಅಕೌಂಟ್ ಒಳಗೆ ಲಾಸ್ ಐತ್ರಿ ಅಂದ್ರೆ ಮೈನಸ್ ಸೈನ್ ಹಚ್ಚಬೇಕು ನೀವು ಇಲ್ಲೇ. ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಮೈನಸ್ ಸೈನ್ ನೀವು ಹಚ್ಚಬೇಕಿಲ್ಲ. ಓಕೆ, ಲಾಸ್ ಐತ್ರಿ. ನೆಟ್ ಪ್ರಾಫಿಟ್ ಅಂದ್ರೆ ಪಾಸಿಟಿವ್ ಸೈನ್. ಬಟ್ ನೆಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆಮೇಲೆ ನೋಡೋಣ್ರಿ, ನಿಮ್ಗೆ ಆಲ್ರೆಡಿ ಹೇಳಿ ನಾನು. ಈಗ ಬರ್ರಿ, ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಮೇಲೆ ಐತ್ರಿ, ಆನ್ಸರ್ ಬಂತ್ರಿ ಪಾಸಿಟಿವ್ ಬಂತ್ರಿ. ಪಾಸಿಟಿವ್ ಅಂದ್ರೆ ಏನ್ರಿ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಮೇಲೆ ಕಾಸ್ಟ್ ಅಕೌಂಟ್, ಕೆಳಗಡೆ ಫೈನಾನ್ಷಿಯಲ್ ಅಕೌಂಟ್. ಮುಗಿತಿಲ್ರಿ? ಇದು ನಿಮ್ದು ಆನ್ಸರ್. ಆಕ್ಚುಲಿ ಇದು ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಐತಿ ನೋಡ್ರಿ 14,000 ಅಲ್ಲ. ಇದು ಆಕ್ಚುಲಿ ಏನ್ರಿ ಇದು 18,000. ಕ್ವಶನಲ್ಲಿ ಏನ್ರಿ 18,000 ಅದು. ಓಕೆ, 18,000 ಬಂತ್ರಿ ಆನ್ಸರ್. ತಿಳಿತ್ರಿ? ಇದು ನಿಮ್ದು ಆನ್ಸರ್. ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ -7,000 ಐತ್ರಿ. ಈಗ ಆನ್ಸರ್ ಬಂದ ಮೇಲೆ ಏನ್ರಿ ಪಾಸಿಟಿವ್ ಬಂತ್ರಿ. ಅಂದರೆ ನೆಟ್ ಪ್ರಾಫಿಟ್ ಆಸ್ ಪರ್ ಇಲ್ಲಿ ಮೇಲೆ ಕಾಸ್ಟ್ ಅಕೌಂಟ್, ಕೆಳಗಡೆ ಫೈನಾನ್ಷಿಯಲ್ ಅಕೌಂಟ್. ಸೇಮ್ ಇಲ್ಲಿ ನೆಗೆಟಿವ್ ಬಂತ್ರಿ ಆನ್ಸರ್. ಬೈ ಚಾನ್ಸ್ ಮೇ ಬಿ ಇಲ್ಲೇ ನೆಗೆಟಿವ್ ಆನ್ಸರ್ ಬಂತ್ರಿ. ಎಲ್ಲಿ ರೀ ನೆಗೆಟಿವ್ ಆನ್ಸರ್. ನೆಗೆಟಿವ್ ಅಂದ್ರೆ ಏನ್ರಿ ಲಾಸ್. ನೆಟ್ ಲಾಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ತಿಳಿತ್ರಿ? ಹಿಂಗೆ ಮಾಡ್ಬೇಕು. ಓಕೆ, ಇದು ನಾರ್ಮಲ್ ಕೋರ್ಸ್. ಇದು ನಾರ್ಮಲ್.
ಈಗ ನಾ ಚೇಂಜ್ ಮಾಡ್ತೇನೆ ರೀ. ನಾ ಇಲ್ಲಿ ಮ್ಯಾಲೆ ಏನು ತೊಗೊಂಡ್ರಿ ನಲ್ಲಿ ಮ್ಯಾಲೆ ಇದು ಅಲ್ಲ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಮ್ಯಾಲೆ ಇಲ್ಲೇ. ಓಕೆ, ಇಲ್ಲಿ ಮ್ಯಾಲೆ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೆಳಗಡೆ ಬಂತ್ರಿ ಆನ್ಸರ್. ಅವರು ಕೊಟ್ಬಿಟ್ಟಾರೆ ರೆಡಿಮೇಡ್, ಇದು ಬಂತ್ರಿ. ನಾ ಇದು ಚೇಂಜ್ ಮಾಡ್ತೇನೆ ರೀ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್, ಐ ವಿಲ್ ಚೇಂಜ್. ಓಕೆ, ಓಕೆ ಈಗ ನಾ ಚೇಂಜ್ ಮಾಡ್ತೀನಿ ರೀ. ಓಕೆ, ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಈಗ ತಿಳಿತೀರಿ. ಇದು ತೊಗೊಂಡು ಹಿಂಗೆ ಮಾಡಿರಿ. ಫಸ್ಟ್ ಏನ್ರಿ, ನಾವು ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ತೊಗೊಂಡು ನಾವು ಮಾಡಿರಿಪ್ಪ -7,000 ಅಂತ ಮಾಡಿರಿ. ಈಗ ನಾ ಚೇಂಜ್ ಮಾಡ್ತೀನಿ ರೀ. ನಾ ಇದು ತೊಗೋತೀನಿ ರೀ. ನಾ ಏನು ಮಾಡ್ತೀನಿ ರೀ, ಈಗ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ತೊಗೊಂಡು ನಾವು ಮಾಡ್ತೀನಿ ರೀ. ಇದು ತೊಗೊಂಡು ನಾವು ಮಾಡ್ತೀನಿ ರೀ. ಇದು ತೊಗೊಂಡು ನಾವು ಮಾಡ್ತೀನಿ ರೀ. ಇಲ್ಲಿ ಮೇಲೆ ಫಸ್ಟ್ ಕೇಸಲ್ಲೇ -7,000 ತೊಗೊಂಡು ನಾವು ಮಾಡಿದಿರಿಪ್ಪ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದಿರಿ. ಆಮೇಲೆ ಆನ್ಸರ್ ಇದು ಬಂತು ರೀ. ಈಗ ನಾ ಏನು ಮಾಡ್ತೇನೆ ರೀ, ಇದು ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ತೊಗೊಂಡು ನಾವು ಮಾಡ್ತೀನಿ ರೀ. ಈಗ ಆನ್ಸರ್ ಇದು ಬರ್ಬೇಕು. ಈಗ ಹಂಗೆ ಮಾಡ್ತೇನೆ ರೀ. ಚೇಂಜ್ ಮಾಡ್ತೇನೆ ನಾನು ಈಗ ನೆಕ್ಸ್ಟ್ ಏನು ರೀ, ಇದು ತೊಗೊಂಡು ಇದು ಆಮೇಲೆ ತೊಗೊಂಡ್ರಿ ರೀ. ಈಗ ನೆಟ್ ಪ್ರಾಫಿಟ್ ತೊಗೊಂಡ್ರಿ. ಈಗ ನೆಟ್ ಪ್ರಾಫಿಟ್ ನಿಮ್ಮದು ಚಾಯ್ಸ್ ಅದು. ಓಕೆ, ಈಗ ಏನು ತೊಗೊಂಡು ಮಾಡ್ತೀನಿ ನಾವು, ಇದು ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ತೊಗೊಂಡು ನಾವು ಮಾಡ್ತೇನೆ ರೀ. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಏನ್ರಿ, ಈಗ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ತೊಗೊಂಡು ಮಾಡ್ತೇನೆ ರೀ. ಆನ್ಸರ್ ಏನು ಬರ್ಬೇಕು, ಈಗ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಬರಬೇಕಲ್ಲ. ಈಗ ನೋಡೋಣ ರೀ, ಪ್ರಾಫಿಟ್ ಬರ್ತದೆ ಲಾಸ್ ಬರ್ತದೆ ಆಮೇಲೆ ನೋಡೋಣ ರೀ. ಇದು ಮ್ಯಾಲೆ ಇಲ್ಲೇ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾಲೆ ಐತ್ರಿ. ಕೆಳಗಡೆ ಆನ್ಸರ್ ಏನು ಬರ್ಬೇಕು, ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಬರ್ಬೇಕು. ಮ್ಯಾಲೆ ಫೈನಾನ್ಷಿಯಲ್ ಅಕೌಂಟ್, ಕೆಳಗಡೆ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಬರ್ಬೇಕು ಆನ್ಸರ್ ಈಗ. ಓಕೆ, ಬರ್ರಿ. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಎಷ್ಟೈತ್ರಿ? ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಎಷ್ಟೈತ್ರಿ? ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಎಷ್ಟೈತ್ರಿ? 18,000 ಐತ್ರಿ. 18,000. ಓಕೆ, ನಾವು ಏನು ಮಾಡಿರಿಪ್ಪ, ಈಗ ಇದು ತೊಗೊಂಡು ಮಾಡೋಣ ನಾವು ಈಗ. ಓಕೆ, ಇದು ತೊಗೊಳೋಣ್ರಿ. ನೆಟ್ ಆಲ್ರೆಡಿ ನಾವು ಫಸ್ಟ್ ಕೇಸಲ್ಲಿ ನಾವು ಏನು ಮಾಡಿರಿಪ್ಪ, ಈಗ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಫಸ್ಟ್ ಕೇಸಲ್ಲೇ ನೆಟ್ ಲಾಸ್ ಐತ್ರಿ. ಲಾಸ್ ಕಾಸ್ಟ್ ಅಕೌಂಟ್ ಒಳಗೆ ಏನ್ರಿ ಲಾಸ್ ಐತ್ರಿ. ಅಂದ್ರೆ ಏನು ಮಾಡ್ತೀರಿ ನಾವು ಇಲ್ಲಿ 7,000 ಬರೀತೀರಿ. 7,000 ಬಂದ್ರೆ ಏನ್ರಿ ಮೈನಸ್ ಅನ್ನು ಹಚ್ಚಬೇಕು, ಮೈನಸ್ ಸೈನ್. ಕಾಸ್ಟ್ ಅಕೌಂಟ್ ಅಂದರೆ ನಾರ್ಮಲ್ ಕೇಸ್. ಪ್ರಾಫಿಟ್ ಅಂದರೆ ಪ್ರಾಫಿಟ್ ಹಚ್ಚಿರಿ. ನೆಟ್ ಲಾಸ್ ಅಂದರೆ ಕಾಸ್ಟ್ ಅಕೌಂಟಿಂಗ್ ಕೂಡ ಲಾಸ್ ಐತ್ರಿ, ಅಂದರೆ ಮೈನಸ್ ಹಚ್ಚಿರಿ. ಓಕೆ, ಆಮೇಲೆ ಆನ್ಸರ್ ಬಂದ ಮೇಲೆ ಪಾಸಿಟಿವ್ ಬಂದರೆ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಬುಕ್, ನೆಗೆಟಿವ್ ಬಂದರೆ ನೆಟ್ ಲಾಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಹಂಗೆ ಓಕೆ, ಮುಗಿತೀರಿ ಇದು ಕೇಸ್. ಈಗ ಬರ್ರಿ, ಇದು ಕೇಸ್ ತೊಗೊಂಡು ನಾವು ಮಾಡೋಣ ರೀ. ನೀವು ಚಾಯ್ಸ್ ಅದು ಬರ್ತೈತ್ರಿ, ನಿಮ್ಗೆ ಚಾಯ್ಸ್ ಆಪ್ಷನ್ ಐತ್ರಿ ನಿಮ್ಮ ಕಡೆ. ನೆಕ್ಸ್ಟ್ ಆಪ್ಷನ್ ಏನ್ರಿ, ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ನಿಮಗೆ ಫಸ್ಟಿಗೆ ಹೇಳಿದ್ದೀನಿ ನಾನು, ಫೈನಾನ್ಷಿಯಲ್ ಅಕೌಂಟಿಂಗ್ ಬಂತ್ರಿ, ಉಲ್ಟಾ ಕೇಸ್ ಐತ್ರಿ. ಕಾಸ್ಟ್ ಅಕೌಂಟಿಂಗ್ ಒಳಗೆ ಪ್ರಾಫಿಟ್ ಬಂತ್ರಿ, ಪ್ರಾಫಿಟ್. ಕಾಸ್ಟ್ ಅಕೌಂಟಿಂಗ್ ಒಳಗೆ ಲಾಸ್ ಬಂತ್ರಿ, ಲಾಸ್. ಬಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಪ್ರಾಫಿಟ್ ಬಂತ್ರಿ. ಮೈನಸ್ ಹಚ್ಚಬೇಕು. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಲಾಸ್ ಬಂತ್ರಿ, ಪ್ಲಸ್ ಹಚ್ಚಬೇಕು. ಹೌದಲ್ಲ? ಈಗ ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಪ್ರಾಫಿಟ್ ಐತ್ರಿ, ಏನು ಹಚ್ಚಬೇಕು? ಈಗ ಪ್ರಾಫಿಟ್ ಐತ್ರಿ, ಏನು ಹಚ್ಚಬೇಕಾ? ನೆಗೆಟಿವ್ ಹಚ್ಚಬೇಕು. ಅಮೌಂಟ್ ಎಷ್ಟು? 18,000. ಈಗ ಏನು ಹಚ್ಚಬೇಕು ನೀವು? ನೆಗೆಟಿವ್ ಹಚ್ಚಬೇಕು. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಪ್ರಾಫಿಟ್ ಐತ್ರಿ, ನೆಗೆಟಿವ್ ಹಚ್ಚಬೇಕು. ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಲಾಸ್ ಐತ್ರಿ, ಪ್ಲಸ್ ಹಚ್ಚಬೇಕು. ತಿಳಿತ್ರಿ? ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಅಷ್ಟೇ ಕೇಸ್ ಉಲ್ಟಾ ಐತ್ರಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಈಗ ಪ್ರಾಫಿಟ್ ಬಂತ್ರಿ, ಪ್ರಾಫಿಟ್ ಏನು ಹಚ್ಚಬೇಕು? ಈಗ ನೆಗೆಟಿವ್ ಹಚ್ಚಬೇಕು. ನೆಗೆಟಿವ್. ಉಳಿಕಿದೆ ಎಲ್ಲ ಅಡ್ಜಸ್ಟ್ಮೆಂಟ್ ಸೇಮ್. ಸೇಮ್. ಎಲ್ಲ ಎಕ್ಸ್ಪೆನ್ಸ್ ಮ್ಯಾಲೆ, ಎಲ್ಲ ಇನ್ಕಮ್ಸ್ ಮ್ಯಾಲೆ, ಎಲ್ಲ ಎಕ್ಸ್ಪೆನ್ಸ್ ಕೆಳಗಡೆ. ತಿಳಿತ್ರಿ? ಓವರ್ ವ್ಯಾಲ್ಯೂಯೇಷನ್, ಅಂಡರ್ ವ್ಯಾಲ್ಯೂಯೇಷನ್ ಎಲ್ಲ ಸೇಮ್ ರೀ, ಚೇಂಜ್ ಆಗಂಗಿಲ್ಲ ಅದು.
ಓಕೆ, ಸೇಮ್ ಟು ಸೇಮ್ ಕೇಸ್ ಮಾಡಿರಿ. ಈಗ ಏನು ರೀ, ಈಗ ನಿಮ್ದು ಆನ್ಸರ್ ಏನು ರೀ, ಈಗ ಇಲ್ಲ ನಿಮ್ದು ಆನ್ಸರ್ ಏನು ರೀ, ಈಗ ನಿಮ್ದು ಆನ್ಸರ್ ಇದು, ನಿಮ್ದು ಆನ್ಸರ್ ಇದು. ಈಗ ಇದು ತೊಗೊಂಡು ಹೌದಲ್ರಿ, ಇದು ತೊಗೊಂಡು ನೀವು ಮಾಡಿದ್ರಿ ಪ್ರಾಬ್ಲಮ್. ಫಸ್ಟ್ ಕೇಸಲ್ಲೇ ಇದು ತೊಗೊಂಡು ನಾವು ಮಾಡಿದ್ರಿ, ನೀವು ಮೇಲೆ ಇದು ತೊಗೊಂಡು ಆನ್ಸರ್ ನಿಮ್ದು ಎಷ್ಟು ಬಂತು ರೀ, 18,000 ಬಂತು ರೀ. ಈಗ ನೀವು ಇದು ತೊಗೊಂಡು ಮಾಡ್ತೀರಿ, ನೀವು ಈಗ ಇದು ತೊಗೊಂಡು ಇದು ವ್ಯಾಲ್ಯೂ ಇಲ್ಲಿ ತೊಗೊಂಡು ಮಾಡ್ತೀರಿ. ಆನ್ಸರ್ ಏನು ಬರ್ಬೇಕು ನಿಮ್ದು, ಇದು ಬರ್ಬೇಕು, ಹೌದಲ್ಲ? ಓಕೆ ಮಾಡಿರಿ, ಇದು ಮಾಡಿರಿ. ಫಸ್ಟ್ ಏನು ರೀ, -18,000 ಪ್ಲಸ್ ಎಷ್ಟು ರೀ, 51,000 ಎಷ್ಟು ರೀ ಆನ್ಸರ್, ಈಗ 33,000 ಬಂತು ರೀ. ಪಾಸಿಟಿವ್ ಬಂತು ರೀ, 33,000. ಈಗೇನು ಮಾಡ್ತೀರಿ, 33,000 ಮೈನಸ್ ಎಷ್ಟು ಇದು 26,000 ಎಷ್ಟು ಬಂತು ರೀ ಆನ್ಸರ್, ಎಷ್ಟು ಬಂತು ರೀ ಆನ್ಸರ್? ಓಕೆ, 33,000 ಮೈನಸ್ ಎಷ್ಟು ಇದು 26,000 ಮಾಡಿರಿ. ಎಷ್ಟು ರೀ ಆನ್ಸರ್, 7,000 ಬಂತು ರೀ. ಎಷ್ಟು ಬಂತು ರೀ, 7,000. ಇಲ್ಲಿ ಬರ್ರಿ ನೆಟ್ ಪ್ರಾಫಿಟ್, ಇಲ್ಲಿ ಬರ್ರಿ ನೆಟ್ ಲಾಸ್ ಆರ್ ಪ್ರಾಫಿಟ್, ನೆಟ್ ಲಾಸ್ ಆರ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಎಷ್ಟು ಬಂತು ರೀ, 7,000 ಬಂತು ರೀ ನಿಮ್ದು ಆನ್ಸರ್. ತಿಳಿತ್ರಿ, ದಿಸ್ ಈಸ್ ದ ಕೇಸ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಓಕೆ, ನೀವು ಇದು ತೊಗೊಂಡು ಮಾಡಿರಿ ಪ್ರಾಬ್ಲಮ್, ಇದು ತೊಗೊಂಡು ಮಾಡಿರಿ ಪ್ರಾಬ್ಲಮ್, ನಿಮ್ದು ಮರ್ಜಿ. ಓಕೆ, ನಾನು ನಿಮಗೆ ಫಸ್ಟ್ ಮೆಥಡ್ ಸೆಕೆಂಡ್ ಮೆಥಡ್ ಎಲ್ಲ ಹೇಳಿ ನಮಗೆ. ಓಕೆ, ಈಗ ನೋಡಿರಿ ಕೇರ್ಫುಲಿ, ನಿಮ್ಗೆ ಏನು ಡೌಟ್ಸ್ ಬಂದರೆ ಓಕೆ ಕ್ಲಿಯರ್ ಮಾಡಿರಿ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಥ್ಯಾಂಕ್ ಯು.